ಮಕ್ಕಳೇ ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ಮಕ್ಕಳೇ ನಾವು ಒಂದು ಹೊಸ ಪ್ರೋಸ್ ನ ಸ್ಟಾರ್ಟ್ ಮಾಡೋಣ. ಈ ಪ್ರೋಸ್ ಹೆಸರು ಹೇಳ್ತಿದ್ದಾಗೆ ನಿಮ್ಗೆ ಅನ್ಸ್ಬೋದು ಎಷ್ಟು ಕಷ್ಟ ಇದು, ನಾನು ಓದಕ್ ಟ್ರೈ ಮಾಡಿದೆ, ನಂಗೆ ಏನು ಅರ್ಥ ಆಗಿಲ್ಲ ಅಂತ. ಅದಕ್ಕೆ ನಾನಿದ್ದೀನಿ ಇವತ್ತು ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಯಾವ ಲೆಸನ್ ಇದು? ವಿಲೇಜ್ ಕ್ರಿಕೆಟ್ ಮ್ಯಾಚ್. ನೋಡ್ತಿದ್ದಾಗೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಕೆಟ್ ಫೀವರ್ ಅಲ್ಲ ಆ ಕಡೆ ಈ ಕಡೆ. ಈಗ ತಾನೇ ವರ್ಲ್ಡ್ ಕಪ್ ಆಗಿದೆ, ಎಲ್ಲರೂ ಮ್ಯಾಚಸ್ ನೋಡ್ತಿದ್ರಿ. ಅದಕ್ಕೆ ಇವತ್ತು ವಿಲೇಜ್ ಕ್ರಿಕೆಟ್ ಮ್ಯಾಚ್ ನಾವು ಡಿಸ್ಕಸ್ ಮಾಡೋಣ. ಅಂಡ್ ತುಂಬಾ ಸಿಂಪಲ್ ಆಗಿ ಮಕ್ಕಳೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ ಹೇಳ್ಬೇಕು ಅಂತ ಇದ್ದೀನಿ, ಇದು ಲೈನ್ ಬೈ ಲೈನ್ ನಾನು ಎಕ್ಸ್ಪ್ಲೈನ್ ಮಾಡಲ್ಲ. ನಾನು ನಿಮ್ಗೆ ಜಸ್ಟ್ ಆಗಿ ಏನೇನ್ ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಇಂಪಾರ್ಟೆಂಟ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಥರ್ ಯಾರು ಮಕ್ಕಳೇ? A.G. ಮೆಕ್ಡೊನಾಲ್ಡ್. ಇವರು ಈ ಪರ್ಟಿಕ್ಯುಲರ್ ಸ್ಟೋರಿನ ಆಥರ್ ಕೂಡ. ಆಯ್ತಾ? ಸೊ ಏನು ತಡ ಮಾಡ್ದರೆ ನಡೀರಿ ಸ್ಟಾರ್ಟ್ ಮಾಡೋಣ. ಈ ಪರ್ಟಿಕ್ಯುಲರ್ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಎಲ್ಲಿ ನಡೀತು? ಒಂದು ಕ್ರಿಕೆಟ್ ಮ್ಯಾಚ್ ಒಂದ್ ಜಾಗದಲ್ಲಿ ನಡೆಯುತ್ತಲ್ಲ ಮಕ್ಕಳೇ. ಈ ಪರ್ಟಿಕ್ಯುಲರ್ ಕ್ರಿಕೆಟ್ ಮ್ಯಾಚ್ ನ ಸೆಟ್ಟಿಂಗ್ ಏನು ಅಂತ ನೋಡೋಣ. ವಾಟ್ ಇಸ್ ದ ಸೆಟ್ಟಿಂಗ್? ದ ಲೆಸನ್ ಇಸ್ ಅಬೌಟ್ ಅ ಕ್ರಿಕೆಟ್ ಮ್ಯಾಚ್. ಅದು ಆಬ್ವಿಯಸ್ ಅಲ್ಲ, ಹೆಸರಲ್ಲೇ ಇದೆ, ನಮಗ್ ಗೊತ್ತು. ಬಿಟ್ವೀನ್ ಅ ಟೀಮ್ ಆರ್ಗನೈಸ್ಡ್ ಬೈ ಲಂಡನ್ ಎಡಿಟರ್ ಪಬ್ಲಿಷರ್ ಅಂಡ್ ಅ ವಿಲೇಜ್ ಕ್ರಿಕೆಟ್ ಟೀಮ್. ಸೊ ಎರಡು ಟೀಮ್ ಮಧ್ಯೆ ನಡೀತಿದ್ದ ಒಂದು ಕ್ರಿಕೆಟ್ ಮ್ಯಾಚ್ ಅಂತ ನಾವು ಹೇಳ್ಬೋದು. ಆ ಟೀಮ್ ಹೆಸರೇನಿತ್ತು? ವಾರಿಯರ್ಸ್ ಆಫ್ ಫಾರ್ಡಿಂಡನ್ ಅಂತ ಒಂದು, ಇನ್ನೊಂದು ಇನ್ವೇಡರ್ಸ್ ಬೋಲ್ ಮಾಡ್ತಿದ್ರು, ವಾರಿಯರ್ಸ್ ಆಫ್ ಫಾರ್ಡಿಂಡನ್ ಬ್ಯಾಟ್ ಮಾಡ್ತಿದ್ರು. ಆಯ್ತಾ? ಇವರಿಬ್ರು ಮಧ್ಯೆ ನಡೆದಿರುವಂತಹ ಒಂದು ಟೆನ್ಸ್ ಕ್ರಿಕೆಟ್ ಮ್ಯಾಚ್ ಇದು. ಅಂಡ್ ಇದು ನಡೆದಿದ್ದು ಇಂಗ್ಲೆಂಡ್ ಅಲ್ಲಿ, ವಿಲೇಜ್ ಆಫ್ ಫಾರ್ಡಿಂಡನ್ ಅಲ್ಲಿ. ಆಯ್ತಾ? ಸೊ ಇದು ಇದರ ಸೆಟ್ಟಿಂಗು. ಅಂಡ್ ಹೂ ಇಸ್ ಬ್ಯಾಟಿಂಗ್, ಹೂ ಇಸ್ ಬೌಲಿಂಗ್ ನಾನು ಹೇಳಿದ್ದೀನಿ ಇವಾಗ ತಾನೆ, ನಿಮಗ್ ಗೊತ್ತಾಗ ಕೂಡ ಆಗಿರುತ್ತೆ. ಸರಿ, ನಡೀರಿ ಇವಾಗ ನೋಡೋಣ. ದ ಮ್ಯಾಚ್ ವಾಸ್ ಅಟ್ ಅ ಟೆನ್ಸ್ ಸ್ಟೇಜ್. ಇವಾಗ ನೀವು ಒಂದು ಕ್ರಿಕೆಟ್ ನೋಡೋವಾಗ ಲಾಸ್ಟ್ ಅಲ್ಲಿ ಫುಲ್ ಟೆನ್ಷನ್ ಆಗುತ್ತಲ್ವಾ, ಯಾರಪ್ಪ ಗೆಲ್ತಾರೆ, ಯಾರು ಇದ್ ಮಾಡ್ತಾರೆ, ಯಾರು ಈ ತರ ಬೋಲ್ ಮಾಡ್ತಿದ್ದಾರೆ, ಟೆನ್ಸ್ ಸ್ಟೇಜ್ ಅಲ್ಲಿ ಇರುತ್ತೆ. ಅದೇ ಸ್ಟೇಜ್ ಅಲ್ಲಿ ಇತ್ತು ಈ ಪರ್ಟಿಕ್ಯುಲರ್ ಮ್ಯಾಚ್ ಕೂಡ. ಅವ್ರಿಗೆ ಸಖತ್ ಟೆನ್ಷನ್ ಇತ್ತು. ಯಾಕೆ? ಆಲ್ ದ ಫೀಲ್ಡರ್ಸ್, ಲಿವಿಂಗ್ಸ್ಟನ್, ಮಿಸ್ಟರ್ ಶೇಕ್ಸ್ಪಿಯರ್ ಪಾಲಕ್ ಅಂಡ್ ಮಿಸ್ಟರ್ ಸೌತ್ಕಾಟ್ ಮೂವ್ ಟುವರ್ಡ್ಸ್ ದ ಬ್ಯಾಟ್ಸ್ಮನ್. ನಾನು ಯಾಕೆ ಸ್ಟಾಪ್ ಮಾಡಿ ಓದ್ದೆ? ಇವಾಗ ಹೆಸರುಗಳು ಇಂಪಾರ್ಟೆಂಟ್ ಮಕ್ಕಳೇ. ಇವ್ರುಗಳೆಲ್ಲ ಹೆಸರುಗಳಿದೆಯಲ್ಲ, ಅದನ್ನ ಪ್ಲೀಸ್ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಕಲೀರಿ, ನಿಮ್ಮ ಆನ್ಸರ್ಸ್ ಅಲ್ಲಿ ಬರೆಯಕ್ಕೆ ಹೆಲ್ಪ್ ಆಗುತ್ತೆ. ಸೊ ಏನಾಗ್ತಿತ್ತು, ಒಂದು ಮ್ಯಾಚ್ ಏನಿತ್ತು ಅದು 10 ಸ್ಟೇಜ್ ಅಲ್ಲಿ ಇತ್ತು. ಅಂಡ್ ಇವರೆಲ್ಲ ಫೀಲ್ಡರ್ಸ್ ಇದಾರಲ್ಲ, ಲಿವಿಂಗ್ಸ್ಟನ್, ಮಿಸ್ಟರ್ ಶೇಕ್ಸ್ಪಿಯರ್ ಪಾಲಾಕು ಮತ್ತೆ ಸೌತ್ ಕಾಟು, ಇವರೆಲ್ಲ ಬ್ಯಾಟ್ಸ್ಮನ್ ಕಡೆಗೆ ಮೂವ್ ಆಗ್ತಿದ್ರು. ಇಲ್ಲಿ ನಿಮ್ಮ ಇಮ್ಯಾಜಿನೇಷನ್ಗೋಸ್ಕರ 3 ಜನದ ಫೋಟೋ ಹಾಕಿದ್ದೀನಿ, ಮತ್ತೆ ಅವ್ರ ಹೆಸರು ಕೂಡ ನಾನು ಬರ್ದಿದ್ದೀನಿ. ಸೊ ಇದಾದ್ಮೇಲೆ ಏನಾಯ್ತು ಮಕ್ಕಳೇ? ಮಿಸ್ಟರ್ ಹಾಡ್ಜ್ ಹ್ಯಾಂಡೆಡ್ ದ ಬೌಲಿಂಗ್ ಡ್ಯೂಟಿ ಟು ಮೇಜರ್ ಹಾಕರ್ who had drunk a quarter and a half. ಇಲ್ಲಿ ಒಂದು ಕಾಮಿಕಲ್ ಆಗಿ ಆಥರ್ ಹೇಳ್ತಾರೆ, ಈ ಪರ್ಟಿಕ್ಯುಲರ್ ಹೊಸ ಬೌಲರ್ ಇದ್ರಲ್ಲ, ಯಾರು ಮೇಜರ್ ಹಾಕರು, ಅವರು ಒಂದ್ ಸ್ವಲ್ಪ ಕುಡಿದ್ಬಿಟ್ಟು ಬಂದಿದ್ರು ಆ ಪರ್ಟಿಕ್ಯುಲರ್ ಬೌಲಿಂಗ್ ಡ್ಯೂಟಿನ ಮಾಡೋದಿಕ್ಕೆ. ಅಂಡ್ ಮಿಸ್ಟರ್ ಹಾಜ್ ಇವಾಗ ಬೌಲಿಂಗ್ ಡ್ಯೂಟಿನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಇವಾಗ ಬೌಲರ್ ಬಗ್ಗೆ ಹೇಳಿದ್ದಾರೆ, ಫೀಲ್ಡ್ಸ್ಮನ್ ಬಗ್ಗೆ ಹೇಳಿದ್ರು. ನೆಕ್ಸ್ಟ್ ಬ್ಯಾಟ್ಸ್ಮನ್ ಕಡೆ ಯಾರ್ಯಾರಿದ್ದಾರೆ ಅಂತ ನೋಡೋಣ ಬನ್ನಿ. ಇಬ್ರು ಪ್ಲೇಯರ್ಸ್ ಇದ್ರು, ಆನ್ ಓಲ್ಡ್ ಸೆಕ್ಸ್ಟನ್ ಅಂಡ್ ಅ ಪೋಸ್ಟ್ ಮ್ಯಾನ್ ಅಂತ ಹೇಳಿದ್ದಾರೆ. ಸೊ ಇವರು ವಿಲೇಜ್ ಅಲ್ಲಿ ನಡೀತಿರೋ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತ ನಾವು ಹೇಳ್ಬೋದು. ಸೊ ಓಲ್ಡ್ ಸೆಕ್ಸ್ಟನ್ ಅಂದ್ರೆ ಇದ್ರಲ್ಲಿ ಗೊತ್ತಾಗುತ್ತೆ ಅವ್ರಿಗೊಂದ್ ಸ್ವಲ್ಪ ವಯಸ್ಸಾಗಿತ್ತು ಅಂತ ನಮಗ್ ಗೊತ್ತಾಗತ್ತಲ್ವಾ. ಸೆಕ್ಸ್ಟನ್ ಅಂದ್ರೆ ಒಂದು ಚರ್ಚಲ್ಲಿ ಕೆಲಸ ಮಾಡುವಂತಹ ಒಬ್ರು ಕೂಡ. ಆಯ್ತಾ? ಸೊ ಅವರು ಸಣ್ಣ ಪುಟ್ಟ ಕೆಲ್ಸಗಳು ಮಾಡೋರು ಚರ್ಚ್. ಅಂಡ್ ಜೊತೆಗೆ ಇದ್ರು ನಮ್ಮ ಪೋಸ್ಟ್ ಮ್ಯಾನ್ ಕೂಡ ಒಬ್ರು ಗವರ್ಮೆಂಟ್ ಅಫಿಷಿಯಲ್ ಆಗಿದ್ದಾರೆ ಕಣೆ. ಅಂಡ್ ಇವ್ರು ಏನ್ ಮಾಡ್ತಾರೆ, ಆಥರ್ ಹೇಳ್ತಾರೆ, ಇವರು ಬ್ಯಾಟ್ ಮಾಡೋವಾಗ ಕೂಡ ಅವ್ರ ಗೌರ್ಮೆಂಟ್ ಅಲ್ಲಿ ಹೆಂಗಿರ್ತಾರೆ ಹಂಗೆ, ಅಂದ್ರೆ ಒಂದ್ ಸ್ವಲ್ಪ ತುಂಬಾ ರಿಸ್ಕ್ ತಗೊಂತಿರ್ಲಿಲ್ಲ, ತುಂಬಾ ಒಂದ್ ಸ್ವಲ್ಪ ಕಾಮ್ ಆಗಿದ್ರು. ಅದರಿಂದ ಏನ್ ಗೊತ್ತಾಗತ್ತೆ, ಯಾವ್ದೇ ರಿಸ್ಕ್ ತಗೊಂಡ್ 4 ಹೊಡಿಯೋದಾಗಿರ್ಲಿ 6 ಹೊಡಿಯೋದಾಗಿರ್ಲಿ ಆಗ್ತಿರ್ಲಿಲ್ಲ. ಅವ್ರು ರನ್ ಬೈ ರನ್ ಆಟ ಆಡ್ತಾ ಇದ್ರು ನೋಡಿ. ವೆರ್ ಕಾಶಿಯಸ್, ಅವ್ರಿಗೊಂದ್ ಸ್ವಲ್ಪ ಹಿಂಜರಿಕೆ ಇತ್ತು. ಅಂಡ್ ಅಲ್ಲಿ ಇಲ್ಲಿ ನೋಡ್ತಿದ್ರು ಏನೋ ಮಾಡಕ್ಕಿಂತ ಮುಂಚೆ, ಏನೋ ತಪ್ಪಾಗ್ಬಿಟ್ರೆ ಅಂತ. ಬಿಕಾಸ್ ಅದೆಲ್ಲ ಅವ್ರ ಪ್ರೊಫೆಷನ್ ಇಂದ ಕ್ಯಾರಿ ಫಾರ್ವರ್ಡ್ ಆಗಿರುವಂತ
ಒಂದು ಕ್ಯಾರೆಕ್ಟರಿಸ್ಟಿಕ್ ಅಂತ ಕೂಡ ಅವರು ಹೇಳ್ತಾರೆ. ಅಂಡ್ ಇವರು ಸ್ಲೋಲಿ ರನ್ ಬೈ ರನ್ ಸ್ಕೋರ್ ಮಾಡ್ತಿದ್ರು. ಆಯ್ತಾ, ಏನು ಅರ್ಜೆನ್ಸಿ ತಗೊಂಡಿಲ್ಲ, ಅವ್ರ ಪಾಡ್ ಅವ್ರು ಹೆಂಗ್ ಆಡ್ಬೇಕು ಕಾಮಾಗಿ ಆಡೋರು. ಅವ್ರ ಪ್ರೊಫೆಷನಲ್ ಹೆಂಗಿರ್ತಾರೆ ಹಂಗೆ ಫೀಲ್ಡ್ ಮೇಲೆ ಕೂಡ ಇದ್ರು. ದ ಗ್ಯಾಫರ್ಸ್ had gathered to watch the match. ಯಾರು ಇವರೆಲ್ಲ? ಒಂದು ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಸುತ್ತಮುತ್ತ ಕುತ್ಕೊಂಡು ಜನಗಳು ಮ್ಯಾಚ್ ನ ನೋಡ್ತಾರಲ್ಲ, ಅವರೇ ಇವರು ಗ್ಯಾಫರ್ಸ್. They had been drinking at the pub the Three Horseshoes the entire afternoon. ಇವರೆಲ್ಲ ಅಂತೂ ಎಂಜಾಯ್ ಮಾಡ್ತಿದ್ರು ಆ ಪರ್ಟಿಕ್ಯುಲರ್ ಸ್ಪಿರಿಟ್ ಆಫ್ ಕ್ರಿಕೆಟ್ ನ. ಆಯ್ತಾ, ಅವರಲ್ಲಿ ಇರುವಂತಹ ಹತ್ರದಲ್ಲಿರುವಂತಹ ಒಂದು ಪಬ್ ಅಲ್ಲಿ ಪೂರ್ತಿ ಮಧ್ಯಾಹ್ನ ಕುಡಿತಿದ್ರು. ಇವಾಗ ಇವ್ರು ಕುಡಿತಿದ್ರು ಮಕ್ಳೇ, ಕುಡ್ದಾದ್ಮೇಲೆ ಬಂದು ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ರು, ಕ್ರಿಕೆಟ್ ಮ್ಯಾಚ್ ನ ನೋಡ್ತಿದ್ರು. ಒಂಥರ ಫನ್ ಎನ್ವೈರ್ಮೆಂಟ್ ಕ್ರಿಯೇಟ್ ಕೂಡ ಆಗಿತ್ತು. ಸೊ ಇವಾಗ ವಾಪಸ್ ಮ್ಯಾಚ್ ಬರ್ತಾರೆ. ಇದು ಸ್ಪೆಕ್ಟೇಟರ್ಸ್ ಬಗ್ಗೆ ಹೇಳ್ತಾರೆ. ಆಮೇಲೆ ವಾಪಸ್ ಮ್ಯಾಚ್ ಬಂದಾಗ ಏನಂತಾರೆ, ದ ಸ್ಕೋರ್ಸ್ ವೇರ್ ಲೆವೆಲ್ ಅಂಡ್ ದೇರ್ ವೇರ್ 2 ವಿಕೆಟ್ಸ್ ಟು ಗೋ. ಇವಾಗ ಸ್ಕೋರ್ಸ್ ಏನಾಗಿದೆ, ಅದು ಲೆವೆಲ್ ಆಗ್ಬಿಟ್ಟಿದೆ. ಆಯ್ತಾ, ಅಂಡ್ 2 ವಿಕೆಟ್ ಇತ್ತು. ಎಷ್ಟು ಟೆನ್ಸ್ ಸಿಚುಯೇಷನ್ ಅಲ್ಲ ಈ ಪರ್ಟಿಕ್ಯುಲರ್ ಮ್ಯಾಚ್ ಅಲ್ಲಿ. ದ ಮೇಜರ್ bowls a fast half volley on the leg stump. ಮೇಜರ್ ಏನಂತಾರೆ, ಒಂದು ಬೋಲ್ ಹಾಕ್ತಾನೆ. ಎಲ್ಲಿ ಹಾಕ್ತಾನೆ? he bowls a fast half volley on the leg stump ಮೇಲೆ ಹಾಕ್ತಾನೆ. the sexton hits it hard. ಓಲ್ಡ್ ಸೆಕ್ಸ್ಟನ್ ಇರ್ತಾನಲ್ಲ, ಬ್ಯಾಟ್ ಮಾಡ್ತಿರ್ತಾನಲ್ಲ, ಅವನು ಅದನ್ನ ಜೋರಾಗಿ ಹೊಡಿತಾನೆ. and at waist height ಗೆ ಹೊಡಿತಾನೆ. the youth in the blue silk jumper screams and jumps out of the way. ಆ ಒಂದು ಫೀಲ್ಡಿಂಗ್ ಟೀಮ್ ಅಲ್ಲಿ ಒಬ್ಬ ಯೂತ್ ಇರ್ತಾನ. ಆಯ್ತಾ, ಅವನ ಹತ್ರ ಬಾಲ್ ಬಂದಿದ ತಕ್ಷಣ ಅವನ್ಗೆ ಒಂದು ರೀತಿಯಾದ ಹೆದರಿಕೆ ಆಗ್ಬಿಟ್ಟು ಜಂಪ್ ಮಾಡ್ಬಿಡ್ತಾನೆ ಔಟ್ ಆಫ್ ದ ವೇ. ಅಂಡ್ ಅವನೊಂದು ಬಟ್ಟೆನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ. ಬ್ಲೂ ಸಿಲ್ಕ್ ಜಂಪರ್ ಅಂದ್ರೆ ನಿಮ್ದೊಂದು ಸ್ವೆಟರ್ ತರ. ಸೊ ಅದನ್ನ ಹಾಕೊಂಡಿರ್ತಾನೆ ಅಂಡ್ ಅದು ಸಿಲ್ಕ್ ಮೆಟೀರಿಯಲ್ ಇರುತ್ತೆ. ಸೊ ಅದು ಏನ್ ಅನ್ಸುತ್ತೆ ನಮ್ಗೆ ಅವನ ಬಗ್ಗೆ, ಏನ್ ಗೊತ್ತಾಗತ್ತೆ ನಮ್ಗೆ, ಅವನ್ಗೆ ಆಕ್ಚುಲಿ ಇದು ಆಡಕ್ ಆಸಕ್ತಿ ಇತ್ತೋ ಇಲ್ವೋ, ಸುಮ್ನೆ ಟೀಮಲ್ಲಿ ಅಷ್ಟು ಜನ ಇರ್ಬೇಕು ಅಂತ ಹಾಕೊಂಡಿರ್ಬೋದು ಅಂತ ಕೂಡ ಒಂದು ಐಡಿಯಾ ಬರುತ್ತೆ. ಬಿಕಾಸ್ ಅವ್ನು ಆ ಒಂದು ಮ್ಯಾಚ್ಗೆ ಕರೆಕ್ಟ್ ಅಟೈರ್ ಅಲ್ಲಿ ಕೂಡ ಇರ್ಲಿಲ್ಲ. ಬಟ್ ಅವ್ನು ಇದ್ದ ಅಂಡ್ ಬಾಲ್ ಹತ್ರ ಬಂದಿದ ತಕ್ಷಣ ಜಂಪ್ ಮಾಡ್ಬಿಟ್ಟು ಅವ್ನಿಗೆ ಹೆದರಿಕೆ ಆಗೋಯ್ತಾಯ್ತಾ. ಸೊ ಅವ್ನಿಗೆ ಅಷ್ಟು ಪ್ರಾಕ್ಟೀಸ್ ಕೂಡ ಇರ್ಲಿಲ್ಲ. ಮೋಸ್ಟ್ಲಿ ಅದೊಂದು ಫಸ್ಟ್ ಟೈಮ್ ಕೂಡ ಕ್ರಿಕೆಟ್ ಆಡುವಾಗ. The ball hits Boone hard in his midriff. Boone catches the ball by clutching his stomach. ಸೊ ಅವಾಗ ಏನಾಗುತ್ತೆ, ಆ ಯುತ್ತು ಹಿಂದೆ ಹೋದಾಗ ಆ ಬಾಲ್ ಹೋಗಿ ಬೂನ್ ಹೊಡಿಯತ್ತೆ ಅಂಡ್ ಅವನ ಹೊಟ್ಟೆನ ಹಿಂಗ್ ಇಟ್ಕೊಂಡ್ಬಿಡ್ತಾನೆ. ಆಯ್ತಾ, ಆ ಬಾಲ್ ಹಾರ್ಡ್ ಆಗಿ ಅವ್ನ್ ಮಿಡ್ರಿಫ್ ನ ಹೊಡಿತಾನೆ. ಅದನ್ನ ಹೊಡಿತು ಅಂತ ಅವ್ನು ಹಿಡ್ಕೊಂತಾನೆ. ಬಟ್ ಅವ್ನ್ ಕೆಳಗ್ ನೋಡಿದಾಗ ಅವ್ನ್ ವಿಕೆಟ್ ಹಿಡ್ದಿರ್ತಾನೆ. ಆಯ್ತಾ, ಆ ಬಾಲ್ ಹಿಡ್ದಿರ್ತಾನೆ ಅಂಡ್ ಅದು ಒಂದು ವಿಕೆಟ್ ಆಗಿರತ್ತೆ. ಡೊನಾಲ್ಡ್ ಟ್ರೈಸ್ ಟು ಕಂಗ್ರಾಚುಲೇಟ್ Boone, but he is in pain and anger at this turn of events, or angry at this turn of events. ಅವನ್ಗೆ ಬಂದು ಎಲ್ಲ ಕಂಗ್ರಾಚುಲೇಟ್ ಮಾಡ್ತಾರೆ. ಡೊನಾಲ್ಡ್ ಬಂದ್ಬಿಟ್ಟು ಕಂಗ್ರಾಚುಲೇಟ್ ಮಾಡ್ತಾನೆ. ಬಟ್ ಅವ್ನಿಗೆ ಎಷ್ಟು ನೋವ್ತಿರತ್ತೆ ಅಂದ್ರೆ, ಅವನಿಗೆ ಎಷ್ಟು ಕೋಪ ಆಗಿರತ್ತೆ, ಯಾಕೆ ಆಯುತ್ತ ಆತರ ಜಂಪ್ ಮಾಡ್ದ ಅಂಡ್ ಅಷ್ಟು ಪೇನ್ ಅಲ್ಲಿ ಕೂಡ ಇರ್ತಾನೆ. ಆಯ್ತಾ, ಯಾರು? ಬೂನು. ಸೊ ಇವಾಗ ಒಂದು ಹೊಸ ಅಪ್ರೋಚ್ ತಗೊಂಡಿದೀವಲ್ಲ ನಾವು ಈ ಸೆಮಿಸ್ಟರ್, ಈ ಪರ್ಟಿಕ್ಯುಲರ್ ಭಾಗದಿಂದ ಕೇಳಿರುವಂತ ಇಂಪಾರ್ಟೆಂಟ್ ಕ್ವೆಶ್ಚನ್ ನ ಡಿಸ್ಕಸ್ ಮಾಡೋಣ. 1 ಮಾರ್ಕ್ಗೆ ಈ ಕ್ವೆಶ್ಚನ್ ನ ಕೇಳಿದ್ರು. ಯಾವ ಕ್ವೆಶ್ಚನ್? ಹೂ ಕಂಗ್ರಾಚುಲೇಟೆಡ್ ಬೂನ್ ಫಾರ್ ಹಿಸ್ ಕ್ಯಾಚ್. ಯಾರು ಬಂದು ಕಂಗ್ರಾಚುಲೇಟ್ ಮಾಡ್ತಾರೆ? ಡೊನಾಲ್ಡ್. ಸೊ ಡೊನಾಲ್ಡ್ ಕಂಗ್ರಾಚುಲೇಟೆಡ್ ಬೂನ್ ಫಾರ್ ಹಿಸ್ ಕ್ಯಾಚ್. ಸೊ ಇದನ್ನ 1 ಮಾರ್ಕ್ ಕೇಳಿದ್ರು ಜೂನ್ 2020 ಮತ್ತೆ ಏಪ್ರಿಲ್ 2019 ಅಲ್ಲಿ. ಮುಂದಿನ ಕ್ವೆಶ್ಚನ್ ನೋಡೋಣ ಮಕ್ಕಳೇ. ಮುಂದಿನ ಕ್ವೆಶ್ಚನ್ ಒಂದು 4 ಮಾರ್ಕ್ ಕ್ವೆಶ್ಚನ್. ಒಂದ್ ಜ್ಞಾಪಕ ಇಟ್ಕೊಳ್ಳಿ, ಈ ಪರ್ಟಿಕ್ಯುಲರ್ ಲೆಸನ್ ಇಂದ ಸುಮಾರು 4 ಮಾರ್ಕ್ ಕ್ವೆಶ್ಚನ್ಸ್ ನ ಕೇಳಿದ್ದಾರೆ ನಿಮ್ಮ ಹಿಂದಿನ ಕ್ವೆಶ್ಚನ್ ಪೇಪರ್ ಅಲ್ಲಿ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಕೂಡ. ಲೆಸನ್ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಆಯ್ತಾ? Boone did not reciprocate cordially when Donald congratulated him for his brilliant catch. Narrate the events that led to this behavior. ಬೂನು ಆ ಕ್ಯಾಚ್ ಹಿಡಿದಾಗ ಡೊನಾಲ್ಡ್ ಬಂದು ವಿಶ್ ಮಾಡ್ತಾನಲ್ಲ, ಕಂಗ್ರಾಚುಲೇಟ್ ಮಾಡ್ತಾನಲ್ಲ, ಅವಾಗ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಿಲ್ಲ. ಅದಕ್ಕೆ ಹೇಳ್ತಾ ಇದಾರೆ, ಹಿಂದೆ ನಡೆದಿರುವಂತಹ ಈವೆಂಟ್ಸ್ ನ ಕರೆಕ್ಟ್ ಆಗಿ ನರೇಟ್ ಮಾಡಿ ಅಂಡ್ ಯಾಕೆ ಅವನ ಹತ್ರ ರೆಸ್ಪಾಂಡ್ ಮಾಡ್ದ ಅಂತ ಹೇಳಿ ಅಂತ ಹೇಳ್ತಾ ಇದಾರೆ. ಸೊ ಇದನ್ನ 4 ಮಾರ್ಕ್ಸ್ ಕೇಳಿದ್ರು ಜೂನ್ 2017 ಅಲ್ಲಿ. ನಾನು ಇವಾಗ ಓದ್ಬಿಟ್ಟು ನಿಮ್ಗೆ ಹೇಳ್ತೀನಿ, ಬಿಕಾಸ್ ಇದನ್ನ ಈಗ ತಾನೇ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ನಾನು. ಸೊ ಇದನ್ನ ನೀವು ಯಾಕೆ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನ ಎಲಾಬ್ರೇಟ್ ಮಾಡ್ಬೇಕು ಒಂದು 4 ಮಾರ್ಕ್ ಕ್ವೆಶ್ಚನ್ಗೆ. ಇನ್ ದ ಸ್ಟೋರಿ ಅ ವಿಲೇಜ್ ಕ್ರಿಕೆಟ್ ಮ್ಯಾಚ್, ಆಥರ್ A.J. McDonnell highlights how Boone did not respond cordially when Donald congratulated him for his brilliant catch.
ಅವ್ನು ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ. ದಿಸ್ ಇಸ್ ದಿ ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಮಕ್ಕಳೇ. ಲೆಸನ್ ಹೆಸರು ಮತ್ತೆ ಆಥರ್ ಹೆಸರು ಹಾಕ್ಬಿಟ್ಟು ಅಕ್ನಾಲೇಜ್ ಮಾಡ್ತಾ ಇದಾರೆ, ಅವನು ಅಪ್ರಿಷಿಯೇಟ್ ಮಾಡಲಿಲ್ಲ ಅಥವಾ ಅವ್ನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ದ ಮ್ಯಾಚ್ ಬಿಟ್ವೀನ್ ದ ವಾರಿಯರ್ಸ್ ಅಂಡ್ ಇನ್ವೇಡರ್ಸ್ ಟೇಕಿಂಗ್ ಪ್ಲೇಸ್ ಇನ್ ಫಾರ್ಡೆಂಡನ್ ವಾಸ್ ಟೆನ್ಸ್. ಒಂದು ಪ್ರಿಮಿಸಸ್ ಸೆಟ್ ಮಾಡ್ತಾ ಇದೀವಿ, ಹೆಂಗಿತ್ತು ಈ ಮ್ಯಾಚು, ಯಾವ ರೀತಿಲಿ ನಡೀತಿತ್ತು ಅಂತ ಹೇಳಿದೀವಿ ಇಲ್ಲಿ. ದ ಸ್ಕೋರ್ ಬಿಟ್ವೀನ್ ದ ಟೂ ಟೀಮ್ಸ್ ವೆರ್ ಲೆವೆಲ್ ವಿತ್ 2 ವಿಕೆಟ್ಸ್ ಟು ಗೋ. ಯಾವ ಪೊಸಿಷನ್ ಅಲ್ಲಿ ಇತ್ತು ಮ್ಯಾಚು, ಸ್ಕೋರ್ ಲೆವೆಲ್ ಆಗಿತ್ತು, 2 ವಿಕೆಟ್ ಇತ್ತು. ದ ಮೇಜರ್ ಬೋಲ್ಡ್ a half volley on the leg stump and the sexton hit it waist high towards the youth in the blue jumper. The youth jumped out of the way with a scream and fell over on his back. Boone, who stood behind the youth, didn't have time to react and the ball hit him square in his midriff. Boone clutched his stomach in pain and discovered that he had caught the ball. He angrily threw the ball on the ground and began massaging his stomach. He didn't feel like celebrating the catch as he was in too much pain. ಆ ಯೂತ್ ಜಂಪ್ ಮಾಡಿದಾಗ ಆ ಬಾಲ್ ಡೈರೆಕ್ಟ್ ಆಗಿ ಬಂದು ಅವ್ನ ಮಿಡ್ ರಿಫ್ ಹೊಡಿಯುತ್ತೆ, ಅವ್ನಿಗಲ್ಲಿ ಪೇನ್ ಆಗತ್ತೆ ಅಂತ ಹಿಡ್ಕೊಂತಾನೆ. ಅಲ್ಲಿ ಹಿಡ್ಕೊಂಡಾಗ ನೋಡ್ತಾನೆ ಅವ್ನ ಬಾಲನ್ನ ಆಕ್ಚುಲಿ ಕ್ಯಾಚ್ ಮಾಡಿದಾನೆ. ಆಮೇಲೆ ಅವ್ನ ಬಾಲ್ನ ಬಿಸಾಕ್ಬಿಟ್ಟು ಅವ್ನ ಮಿಡ್ ರಿಫ್ನ ಮಸಾಜ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಡೊನಾಲ್ಡ್ ಬಂದ್ಬಿಟ್ಟು ಅವನಿಗೆ ವಿಶ್ ಮಾಡಿದಾಗ, ಕಂಗ್ರ್ಯಾಚುಲೇಟ್ ಮಾಡಿದಾಗ ಅವ್ನು ತುಂಬಾ ಪೇನಲ್ಲಿ ಇರ್ತಾನೆ, ಕೋಪ ಕೂಡ ಬಂದಿರತ್ತೆ ಅವನಿಗೆ, ಅದಕ್ಕೆ ಅವನು ರೆಸ್ಪಾಂಡ್ ಮಾಡಲ್ಲ. ಇದು ಇದರ ಆನ್ಸರ್. ಸೊ ನಾನು ಡೈರೆಕ್ಟ್ ಆಗಿ ಬರೀ ಅದ್ ಬರೆದ್ರೆ ನಿಮ್ಗೊಂದು 2 ಮಾರ್ಕ್ಸ್ ಸಿಗ್ಬೋದು. ಸೊ ಅದಕ್ಕೆ ಕರೆಕ್ಟ್ ಆಗಿ ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಬರೀರಿ, ಯಾವ ಪಾಯಿಂಟ್ ಅಲ್ಲಿ ಇತ್ತು ಮ್ಯಾಚು ಅಂತ ಬರೀರಿ, ಆಮೇಲೆ ಏನಾಯ್ತು ಅಂತ ಬರೆದ್ರೆ ಸ್ಟ್ರಕ್ಚರ್ ಕೂಡ ಚೆನ್ನಾಗಿರುತ್ತೆ ಅಂಡ್ ನಿಮಗೆ 4 ಮಾರ್ಕ್ಸ್ ಖಂಡಿತ ಸಿಗತ್ತೆ. ಇವಾಗ ನೋಡೋಣ ಬನ್ನಿ. ದ ಬ್ಲ್ಯಾಕ್ ಸ್ಮಿತ್ ಕಮ್ಸ್ ಅಪ್ ಟು ಬ್ಯಾಟ್. ಆಯ್ತಾ? ಸೊ ಇವಾಗ ವಿಕೆಟ್ ಆಯ್ತು, ವಿಕೆಟ್ ಹೋಯ್ತು, ಸೆಕ್ಸ್ಟನ್ ಔಟ್ ಆಗ್ಬಿಟ್ಟ, ಬ್ಲ್ಯಾಕ್ ಸ್ಮಿತ್ ಅವರು ಬರ್ತಾರೆ. ಹಿ ಕಮ್ಸ್ ಅಪ್ ಟು ಬ್ಯಾಟ್. ಆಯ್ತಾ? ಜಾಗದಲ್ಲಿ ನಿಂತ್ಕೊಂತಾರೆ. ಹೆವಿಲಿ ಲಿಂಪಿಂಗ್ ಅಂಡ್ ಲೀನಿಂಗ್ ಆನ್ ದ ಬೇಕರ್ ಹೂ ಇಸ್ ದ ಸ್ಟ್ಯಾಂಡ್ ಇನ್ ರನ್ನರ್. ಆಯ್ತಾ? ಸೊ ಇವಾಗ ಬ್ಲ್ಯಾಕ್ ಸ್ಮಿತ್ ಅವರು ಬರ್ತಾರೆ ಬ್ಯಾಟ್ ಮಾಡಕ್ಕೆ. ಅವ್ರಿಗೆ ಆಕ್ಚುಲಿ ಕಾಲ್ ಏಟ್ ಆಗಿರೋದ್ರಿಂದ ಜೊತೆಗೆ ಒಬ್ರು ಸ್ಟ್ಯಾಂಡ್ ಇನ್ ರನ್ನರ್ ನ ಕರ್ಕೊಂಡ್ ಬರ್ತಾರೆ. ಸ್ಟ್ಯಾಂಡ್ ಇನ್ ರನ್ನರ್ ಯಾರು? ದ ಬೇಕರ್. ಅರ್ಥ ಆಯ್ತಾ ಮಕ್ಳೇ? ಸೊ ಅವ್ರನ್ನ ಕರ್ಕೊಂಡ್ ಬಂದಾಗ ಇಬ್ರು ನಿಂತಿದ್ದಾರೆ ಅಂಡ್ ಇವರು ಅವ್ರ ಮೇಲೆ ಲೀನ್ ಆಗ್ತಿದ್ದಾರೆ ಬಿಕಾಸ್ ಅವ್ರ ಕಾಲ್ ಗೇಟ್ ಆಗ್ಬಿಟ್ಟಿದೆ. ಅರ್ಥ ಆಯ್ತಾ ಮಕ್ಳೇ? ದ ಬ್ಲ್ಯಾಕ್ ಸ್ಮಿತ್ ಹಿಟ್ ದ ಫಸ್ಟ್ ಬಾಲ್ ರಿಯಲಿ ಹೈ ಇನ್ ದ ಏರ್. ಅವ್ರಿಗೆ ಫಸ್ಟ್ ಬಾಲ್ ಬೋಲ್ ಮಾಡಿದ ತಕ್ಷಣ ಎತ್ಕೊಂಡು ಬ್ಯಾಟ್ ತಗೊಂಡು ಹೈ ಇನ್ ದ ಏರ್ ಬಾಲ್ ನ ಹೊಡಿತಾರೆ. ದ ಬ್ಯಾಟಿಂಗ್ ಟೀಮ್ ನೀಡೆಡ್ ಅ ಸಿಂಗಲ್ ರನ್ ಟು ವಿನ್. ಈ ಪಾಯಿಂಟ್ ಅಲ್ಲಿ ಬ್ಯಾಟಿಂಗ್ ಟೀಮ್ 1 ರನ್ ಸಿಕ್ಕಿದ್ರೆ ಅವ್ರು ಗೆದ್ಬಿಡೋದು. ಅಂಡ್ ದ ಫೀಲ್ಡಿಂಗ್ ಟೀಮ್ ನೀಡೆಡ್ ಅ ಸಿಂಗಲ್ ವಿಕೆಟ್. ಆಯ್ತಾ? ಎಷ್ಟು ಟೆನ್ ಸಿಚುಯೇಷನ್ ನೋಡಿ. ಅವ್ರಿಗೆ 1 ವಿಕೆಟ್ ಬೇಕು, ಇವ್ರಿಗೆ 1 ರನ್ ಬೇಕು ಅಂಡ್ ಇವ್ರ ಬಾಲ್ ತಗೊಂಡು ಹಿಂಗೆ ಹೈ ಆಗಿ ಹೊಡಿತಾರೆ. ಆಯ್ತಾ? ಸೊ ಆವಾಗ ಏನಾಯ್ತು ನೋಡೋಣ ಬನ್ನಿ. ಇವಾಗ ಬ್ಯಾಟ್ಸ್ಮನ್ ಸೈಡ್ ಅಲ್ಲಿ ದ ಬ್ಲ್ಯಾಕ್ ಸ್ಮಿತ್ ಫರ್ಗೆಟ್ಸ್ ಹಿಸ್ ಸ್ಪ್ರೇನ್ಡ್ ಆಂಕಲ್ ಅಂಡ್ ಹಿ ಅಂಡ್ ದ ಬೇಕರ್ ಸ್ಟಾರ್ಟ್ ರನ್ನಿಂಗ್ ಟುವರ್ಡ್ಸ್ ದಿ ಅದರ್ ವಿಕೆಟ್ yelling, "Come on, Joe." Joe, the postman, starts running towards the opposite wicket yelling, "Come on, Bill." ಸೊ ಇವನ್ಗೆ ಏನಾಗುತ್ತೆ, ಅವ್ನ ಕಾಲ್ ಸ್ಪ್ರೇನ್ ಆಗಿದೆ ಅಂತ ಮರ್ತೋಗ್ತಾನೆ. ಅವರು ಮತ್ತೆ ಬೇಕರ್ ಇಬ್ರು ಜೊತೆಗೆ ಓಡಕ್ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಅವ್ರ ಪೋಸ್ಟ್ ಮ್ಯಾನ್ಗೆ "ಕಮ್ ಆನ್ ಜೋ" ಅಂತ ಕಿರ್ಚ್ತಾನೆ ಅಂಡ್ ಪೋಸ್ಟ್ ಮ್ಯಾನ್ ವಾಪಸ್ಸು "ಕಮ್ ಆನ್ ಬಿಲ್" ಅಂತ ಕಿರ್ಚ್ಕೊಂಡು ಇವ್ರ ಕಡೆ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ 3 ಜನನು ಓಡ್ತಿರ್ತಾರೆ. All 3 of them look up as they are running to keep an eye on the ball. ಓಡ್ತಿರೋವಾಗ ಅವ್ರು ಮುಂದೆ ನೋಡ್ಕೊಂಡು ನೋಡ್ತಾರ ಇಲ್ಲ ಮೇಲ್ ನೋಡ್ಕೊಂಡು ಓಡ್ತಿರ್ತಾರೆ. ಸೊ ಮುಂದೆ ಹೆಂಗೆ ಯಾರು ಬರ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಬಾಲ್ ನೋಡ್ಕೊಂಡು ಓಡ್ತಿರ್ತಾರೆ ಅಂಡ್ ಕ್ರಾಶ್ ಇನ್ ಟು ಈಚ್ ಅದರ್. 3 ಜನನು ಕ್ರಾಶ್ ಆಗ್ಬಿಡ್ತಾರೆ ಒಬ್ರ ಮೇಲೆ ಒಬ್ರು ಅಂಡ್ ಫಾಲ್ ಆನ್ ದ ಪಿಚ್ ಮೇಲೆ ಬಿದ್ದೋಗ್ತಾರೆ. ಆಯ್ತಾ? ಸೊ ಇದು ಬ್ಯಾಟ್ಸ್ಮನ್ ಕಡೆಗೆ ಏನಾಯ್ತು ಅಂತ. ಇವಾಗ ಬಾಲ್ ಮೇಲಿದೆ, ಇವನು ಒಂದು ಹೈ ಆಗಿ ಒಂದು ಹೊಡೆದಾಗ ಫಸ್ಟ್ ಬಾಲು, ಅಲ್ಲಿ ಇವ್ರ ಫೀಲ್ಡ್ಸ್ ಮೆನ್ ಹೆಂಗೆ ರೆಸ್ಪಾಂಡ್ ಮಾಡಿದ್ರು ಅಂತ ನೋಡೋಣ ಬನ್ನಿ. ಎಕ್ಸೆಪ್ಟ್ ಫಾರ್ ಕ್ಯಾಪ್ಟನ್ ಹಾಜ್. ಕ್ಯಾಪ್ಟನ್ ಹಾಜ್ ಏನೋ ಮಿಸ್ಟರ್ ಹಾಜ್ ಏನಿದ್ರು ಮಕ್ಕಳೇ, ನಾನು ಇನಿಷಿಯಲಿ ಕೂಡ ಹೇಳಿದ್ದೆ, ಅವರೇ ಈ ಟೀಮಿನ ಕ್ಯಾಪ್ಟನ್. ಆಯ್ತಾ? ಅಂಡ್ ದ ಯೂತ್ ಇನ್ ದ ಬ್ಲೂ ಜಂಪರ್, ಯಾರಿಗೆ ಹೆದರಿಕೆ ಆಗ್ತಿತ್ತಲ್ಲ ಅವನನ್ನ ಬಿಟ್ಟು ಇನ್ನೆಲ್ಲ ಫೀಲ್ಡರ್ಸ್ ಇದ್ರಲ್ಲ ಅವರು ಬಾಲ್ ಎಲ್ಲಿ ಬೀಳ್ತಿತ್ತು ಅಲ್ಲಿಗೆ ಹೋಗ್ತಾರೆ. ಆಯ್ತಾ? ಎಲ್ಲರೂ ಅದ್ರ ಕಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಿಸ್ಟರ್ ಹಾಕೋಟ್ ರ್ಯಾನ್ ಅರೌಂಡ್ ಬೋನ್ ಗಿಗ್ಲಿಂಗ್. ಸೊ ಮಿಸ್ಟರ್ ಹಾಕೋಟ್ ಅವ್ರು ಇರ್ತಾರಲ್ಲ ಫೀಲ್ಡರ್ ಒಬ್ರು, ಅವರು ಬೋನ್ ಕಡೆಗೆ ಓಡ್ತಾರೆ, ಗಿಗಿಲ್ ಮಾಡ್ಕೊಂಡು ಓಡ್ತಾರೆ. ಅಂದ್ರೆ ಒಂಥರ ಸಣ್ಣದಾಗಿ ನಕ್ಕೊಂಡು ಹೀ ಅಂತಾರಲ್ಲ ಆ ತರ ಗಿಗಿಲ್ ಮಾಡ್ಕೊಂಡು ಹೋಗ್ತಾರೆ. ಆಯ್ತಾ? ದ ಪ್ರೊಫೆಸರ್ ಆಫ್ ಬ್ಯಾಲಿಸ್ಟಿಕ್ಸ್ ಕ್ಯಾಲ್ಕುಲೇಟೆಡ್ ದ ಲೊಕೇಶನ್. ಅವ್ರು ಬ್ಯಾಲಿಸ್ಟಿಕ್ಸ್ ಪ್ರೊಫೆಸರ್ ಆಗಿರೋದ್ರಿಂದ ಲೊಕೇಶನ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು
ಬೋನ್ ಕಡೆಗೆ ಮೂವ್ ಮಾಡ್ತಾರೆ. ದಾರಿಲಿ ಡೊನಾಲ್ಡ್ ಬರ್ತಾನೆ, ಅವನನ್ನ ನಾಕ್ ಓವರ್ ಮಾಡ್ಬಿಡ್ತಾನೆ, ಸೈಡ್ ತಳ್ಬಿಟ್ಟು ಹೊಟ್ಟೋಗ್ತಾರೆ. ಆಯ್ತಾ? Bobby Southcott trips over the fallen Donald and collides head first with Boone's chest. ಆಯ್ತಾ? ಸೊ ಬಾಬಿ ಸೌತ್ಕಾಟ್ ಏನಿದಾನೆ ಅವನು ಹೋಗಕ್ಕೆ ರೆಡಿ ಆಗ್ತಾನೆ. ಆಯ್ತಾ? ಇಲ್ಲಿ ಏನಾಗುತ್ತೆ, ಇವರು ಪ್ರೊಫೆಸರ್ ಆಫ್ ಬ್ಯಾಲಿಸ್ಟಿಕ್ ಡೊನಾಲ್ಡ್ ನ ತಳ್ಬಿಟ್ರೆ ಅವ್ನು ಕೆಳಗ್ ಬಿದ್ಬಿಡ್ತಾನೆ. ಸೊ ಏನಾಗ್ತಾರೆ, ಹಿ ಟ್ರಿಪ್ಸ್ ಓವರ್, ಯಾರು ಬಾಬಿ ಸೌತ್ಕಾಟ್ ಟ್ರಿಪ್ಸ್ ಓವರ್ ಡೊನಾಲ್ಡ್. ಅಂಡ್ ಟ್ರಿಪ್ ಆದಾಗ ಏನಾಗುತ್ತೆ, ಎಡವ್ದಾಗ ಅವನು ಹೆಡ್ ಫಸ್ಟ್ ಕೊಲೈಡ್ ಆಗ್ತಾನೆ, ಯಾರಿಗೆ? ಬೂನ್ಸ್ ಚೆಸ್ಟ್ ಮೇಲೆ. ಆಯ್ತಾ? ಸೊ ದಟ್ ಹ್ಯಾಪನ್ಸ್. ಇವಾಗ ಏನಾಗುತ್ತೆ, ಬೂನ್ ಟೇಕ್ಸ್ ಎ ಸ್ಟೆಪ್ ಬ್ಯಾಕ್ ಅಪಾನ್ ದಿ ಇಂಪ್ಯಾಕ್ಟ್. ಸೊ ಇವಾಗ ಯಾರೋ ಬಂದು ನನಗೆ ಚೆಸ್ಟ್ ಒಂದು ಕೊಲೈಡ್ ಆದ್ರೆ ನಾನೇನ್ ಮಾಡ್ತೀನಿ, ಹಿಂದೋಗ್ತೀನಲ್ವಾ, ಆ ತರಾನೇ ಆಯ್ತು. ಬೂನ್ ಟೇಕ್ಸ್ ಎ ಸ್ಟೆಪ್ ಬ್ಯಾಕ್ ಅಪಾನ್ ದಿ ಇಂಪ್ಯಾಕ್ಟ್ ಅಂಡ್ ಸ್ಟೆಪ್ಸ್ ಆನ್ ಪ್ರೊಫೆಸರ್ ಟೋ ವಿತ್ ಹಿಸ್ ಸ್ಪೈಕ್ ಶೂ. ಅವ್ನು ಹಾಕೊಂಡಿರುವಂತಹ ಒಂದು ಸ್ಪೈಕ್ ಶೂ ಜೊತೆಗೆ ಏನಾಗುತ್ತೆ, ಅವ್ನು ಹೋಗ್ಬಿಟ್ಟು ಪ್ರೊಫೆಸರ್ ಟೋನ ಸ್ಟ್ಯಾಂಪ್ ಮಾಡ್ತಾನೆ. ಈ ತರ ಹೋಗಿ ಅದ್ರ ಮೇಲೆ ಸ್ಟೆಪ್ ಆನ್ ಆಗ್ತಾನೆ. ಸೊ ಅದರಿಂದ ಏನಾಗುತ್ತೆ, ಪ್ರೊಫೆಸರ್ ಸ್ಟೋಗೆ ಇವಾಗ ಏಟ್ ಬಿದ್ದ್ಬಿಡುತ್ತೆ. ಎಷ್ಟು ಈವೆಂಟ್ಸ್ ಆಗ್ತಿದೆ ಅಲ್ಲ ಮಕ್ಕಳಲ್ಲಿ, ಒಂದು ಬಾಲ್ ಹಿಡಿಯೋದಕ್ಕೆ ಇಷ್ಟು ಜನ ಹರ್ಟ್ ಆಗ್ತಾ ಇದಾರೆ, ಇಷ್ಟು ಒಂದು ರೀತಿಯಾದ ಒಂದು ಕನ್ಫ್ಯೂಷನ್ ನಡೀತಿದೆ. ದ ವಿಕೆಟ್ ಕೀಪರ್, ಆಯ್ತಾ, ಇವಾಗ ವಿಕೆಟ್ ಕೀಪರ್ ನಾನ್ ಯಾಕೆ ಬಿಡ್ಲಿ ಅಂತ ಅವನು ಬರ್ತಾನೆ. ದ ವಿಕೆಟ್ ಕೀಪರ್ ರಶಿಂಗ್ ಇನ್ ಬಂಪ್ಡ್ ಇನ್ ಟು ದ ಪ್ರೊಫೆಸರ್ ಫ್ರಮ್ ಬಿಹೈಂಡ್ ಸ್ಯಾಂಡ್ವಿಚಿಂಗ್ ಹಿಮ್. ಸೊ ಇವಾಗ ಬೂನ್ ಹಿಂದೆ ಹೋದಾಗ ಅವನ್ ಶೂ ಇಂದ ಆ ಪ್ರೊಫೆಸರ್ ಟೋನ ಸ್ಟ್ಯಾಂಪ್ ಮಾಡ್ತಾನೆ. ಅದು ಆಗೋ ಅಷ್ಟಲ್ಲಿ ಹಿಂದೆಯಿಂದ ವಿಕೆಟ್ ಕೀಪರ್ ಬಂದ್ಬಿಟ್ಟು ಪ್ರೊಫೆಸರ್ನ ರಶ್ ಮಾಡ್ತಾನೆ. ಅಂಡ್ ಈ ಬಂಪ್ಡ್ ಇನ್ ಟು ಹಿಮ್ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅವನ್ನ ಬಂಪ್ ಮಾಡ್ತಾನೆ. ಆಯ್ತಾ? ಇದರಿಂದ ಏನಾಗುತ್ತೆ, ಅವ್ರು ಸ್ಯಾಂಡ್ವಿಚ್ ತರ ಆಗ್ಬಿಡ್ತಾರೆ. ಯಾರು? ಬೂನು, ಆಮೇಲೆ ನಮ್ಮ ವಿಕೆಟ್ ಕೀಪರು, ಮಧ್ಯದಲ್ಲಿ ಪ್ರೊಫೆಸರ್. ಆಯ್ತಾ? ಸ್ಯಾಂಡ್ವಿಚ್ ತರ ಆಗ್ಬಿಡ್ತಾರೆ. Livingston doesn't hear the captain, Mr. Hodge, telling him to stop moving towards the ball. ಈ ಟೈಮಲ್ಲಿ ಲಿವಿಂಗ್ಸ್ಟನ್ ಬರಕ್ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಮಿಸ್ಟರ್ ಹಾಜ್ ಇದಾನಲ್ಲ, ಕ್ಯಾಪ್ಟನ್, ಅವ್ನ್ ಕಿಚ್ತಿರ್ತಾನೆ, ಹೋಗ್ಬೇಡ ಅಂತ. ಬಟ್ ಆದ್ರೂನು ಅವನು ಕೇಳ್ಸಲ್ಲ. ಸೊ ಅವ್ನು ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. He continues with great momentum. ಅವನ್ಗೆ ಫುಲ್ ಶಕ್ತಿಲಿ ಜೋರಾಗಿ ಫಾಸ್ಟ್ ಆಗಿ ಓಡ್ತಿರ್ತಾನೆ. Into the gathered group of people, causing confusion. ಇಲ್ಲಿ ಒಂದು ಸ್ಯಾಂಡ್ವಿಚ್ ಹೋಗಿ ಒಂದು ರಘು ಆಗ್ತಿದೆ ಅಂತ ಕೂಡ ಹೇಳ್ತಾರೆ ಆಥರ್. ರಘು ಅಂದ್ರೆ ಒಂದು ಸ್ಟ್ಯೂ ಅಂತ ಹೇಳ್ಬೋದು. ಅದ್ರಲ್ಲಿ ಅಷ್ಟಿರುವಂತ ವೆಜಿಟೇಬಲ್ಸ್ ಇರುತ್ತೆ, ಅದ್ರ ಜೊತೆ ಮೀಟ್ ಇರುತ್ತೆ. ಅದೊಂದು ರೀತಿಯಾದ ಏನೋ ಒಂದು ಎಲ್ಲ ಒಂದೇ ಕಡೆ ಹಾಕಿರೋ ತರ ಇರುತ್ತೆ. ಆಯ್ತಾ? ಅದೇ ತರ ಆಗುತ್ತೆ ಈ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಕೂಡ. ಅಷ್ಟು ಕನ್ಫ್ಯೂಷನ್ ಇರುತ್ತೆ, ಎಲ್ಲ ಜೊತೆಗೆ ಬಂದು ಕೊಲೈಡ್ ಕೂಡ ಆಗ್ತಾರೆ. ಮಿಸ್ಟರ್ ಶೇಕ್ಸ್ಪಿಯರ್ ಪಾಲಕ್ runs around this gathered group shrieking American University cries. ಸೊ ಇವ್ರೇನ್ ಮಾಡ್ತಾರೆ ಮಕ್ಳೇ, ಕಿರ್ಚ್ಕೊಂಡು ರ್ಯಾಂಡಮ್ ಆಗಿ ಎಲ್ ಮಾಡ್ಕೊಂಡು ನಡೀರಿ ಇದ್ ಮಾಡೋಣ ಅದೇ ಹಿಡಿಯೋಣ ಅಂತ ಸುಮ್ನೆ ಕಿರ್ಚ್ಕೊಂಡು ಬರ್ತಾರೆ. ಆಯ್ತಾ? ಸೊ ಎಷ್ಟು ಕನ್ಫ್ಯೂಷನ್ ಆಗತ್ತೆ ನೋಡಿ. ಅಲ್ಲಿ ನೋಡಿದ್ರೆ 3 ಜನ ಬ್ಯಾಟ್ಸ್ಮನ್ ತಲೆ ಮೇಲೆ ಇಟ್ಕೊಂಡು ಓಡ್ತಾ ಕೆಳಗ್ ಬಿದ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಅಷ್ಟು ಜನ ಕೇಟ್ ಆಗ್ಬಿಡತ್ತೆ ಒಂದು ಬಾಲ್ ಹಿಡಿಯೋ ತರ. ಆಯ್ತಾ? ಆದ್ರೆ ಬಾಲ್ ಇನ್ನ ಏರಲ್ಲೇ ಇರುತ್ತೆ, ಆ ಬಾಲ್ ಬರೋಷ್ಟಲ್ಲಿ ಇದೆಲ್ಲ ಆಗಿದೆ. ಆಯ್ತಾ? ದ ಬಾಲ್ ಫೈನಲಿ ಕಮ್ಸ್ ಡೌನ್. ಆಯ್ತಾ? ಬಾಲ್ ಇವಾಗ ಫೈನಲಿ ಕೆಳಗ್ ಬರ್ತಿದೆ. ಬೌನ್ಸಸ್ ಒನ್ ಈಚ್ ಆನ್ ದ ಪ್ರೊಫೆಸರ್ and Boone's head and rolls down the wicket keeper's back. ನಾ ಹೇಳಿದ್ನಲ್ಲ ಸ್ಯಾಂಡ್ವಿಚ್ ತರ ಆಗ್ಬಿಡುತ್ತೆ. ಬೂನು ಮತ್ತೆ ಮಧ್ಯದಲ್ಲಿ ನಮ್ಮ ಪ್ರೊಫೆಸರು, ಆಮೇಲೆ ಈ ಕಡೆಯಿಂದ ನಮ್ಮ ವಿಕೆಟ್ ಕೀಪರ್ ಏನಿರ್ತಾರೆ ಅದ್ ಫಸ್ಟ್ ನಮ್ಮ ಪ್ರೊಫೆಸರ್ ಮೇಲೆ ಬೌನ್ಸ್ ಆಗತ್ತೆ, ಆಮೇಲೆ ಹೋಗತ್ತೆ ನಮ್ಮ ಬೂನ್ಸ್ ಹೆಡ್ ಮೇಲೆ and down rolls down the wicket keeper's back. Mr. Pollock catches the ball when it's 1 foot away from the ground. 1 foot away from the ground ಇದ್ದಾಗ ಕ್ಯಾಚ್ ಮಾಡ್ತಾನೆ. and the match ends in a tie. ಆಯ್ತಾ? ಬಿಕಾಸ್ ಅದು ವಿಕೆಟ್ ಅಂತ ಕನ್ಸಿಡರ್ ಆಗುತ್ತೆ ಇವಾಗ. ಆಯ್ತಾ? ಗ್ರೌಂಡ್ ಟಚ್ ಆಗಿಲ್ಲ, ಅವ್ನು ಡೈರೆಕ್ಟ್ ಆಗಿ ಹಿಡಿದ್ರೆ ವಿಕೆಟ್ ಅಂತ ಕನ್ಸಿಡರ್ ಆಗುತ್ತೆ. ದಿಸ್ ವಾಸ್ ಸೀನ್ ಓನ್ಲಿ ಬೈ ದ ಯೂತ್, ಮಿಸ್ಟರ್ ಹಾಚ್ ಅಂಡ್ ಮಿಸ್ಟರ್ ಪಾಲಕ್ ಹಿಮ್ಸೆಲ್ಫ್. ಇವರಿಬ್ರು ಯಾಕೆ ನೋಡ್ತಾರೆ? ಬಿಕಾಸ್ ಅವರಿಬ್ರು ಆ ಒಂದು ಜಾಗದಲ್ಲಿ ಇರ್ಲಿಲ್ಲ. ಆಯ್ತಾ? ಅವ್ರು ಕಾಂಟ್ರಿಬ್ಯೂಟ್ ಮಾಡ್ಲಿಲ್ಲ. ನಾನು ಮೊದಲೇ ಹೇಳಿದ್ನಲ್ಲ, ಅವರಿಬ್ರು ಬಿಟ್ರೇನೆಲ್ಲ ಫೀಲ್ಡರ್ಸ್ ಓಡಕ್ ಸ್ಟಾರ್ಟ್ ಮಾಡಿದ್ರು. ಆಯ್ತಾ? ಸೊ ಅವರಿಬ್ರ ಜೊತೆಗೆ ಮಿಸ್ಟರ್ ಪಾಲಕ್ ಯಾರು ಬಾಲ್ ಹಿಡಿದಿದ್ರು ಅವರು ಕೂಡ ಇದನ್ನ ನೋಟಿಸ್ ಮಾಡ್ತಾರೆ. The batsmen, unaware that the match ended, try to get up and complete their run amidst all the confusion and noise. ಆಯ್ತಾ? ಸೊ ಈ ಒಂದು ನಾಯ್ಸು ಮತ್ತೆ ಇದ್ರ ಮಧ್ಯ ಬ್ಯಾಟ್ಸ್ಮನ್ ಬಿದೋಗಿರ್ತಾರಲ್ಲ, ಅವ್ರು ಎದ್ಬಿಟ್ಟು
ಗೊತ್ತಿರಲ್ಲ ಅವ್ರಿಗೆ ವಿಕೆಟ್ ಹೋಗಿದೆ ಅಂತ, ಔಟ್ ಆಗಿದ್ದಾರೆ ಅಂತ. ಅದಕ್ಕೆ ಅವ್ರು ಹೋಗಿ ರನ್ ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. They start running towards the wicket and then realize that all three of them are running towards the same wicket. ಅವ್ರು 3 ಜನ ಓಡ್ತಾ ಇರ್ತಾರೆ, ಆದ್ರೆ ಆಮೇಲೆ ಏನ್ ರಿಯಲೈಸ್ ಮಾಡ್ತಾ ಇದಾರೆ, ಅವ್ರು 3 ಜನನು ಒಂದೇ ವಿಕೆಟ್ ಕಡೆ ಓಡ್ತಿದ್ದಾರೆ ಅಂತ ಅವರು ರಿಯಲೈಸ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಆಲ್ ತ್ರೀ ಆಫ್ ದೆಮ್ ರಿಯಲೈಸ್ ದ ಮಿಸ್ಟೇಕ್ ಅಟ್ ದ ಸೇಮ್ ಟೈಮ್. 3 ಜನನು ಒಂದೇ ಸಮಯದಲ್ಲಿ ಅವ್ರ ಮಿಸ್ಟೇಕ್ ನ ಐಡೆಂಟಿಫೈ ಮಾಡ್ತಾರೆ ಅಂಡ್ ಟರ್ನ್ ಅರೌಂಡ್ ಸೈಮಲ್ಟೇನಿಯಸ್ಲಿ. ಅವ್ರು ಓಡವಾಗಿದ್ ರಿಯಲೈಸ್ ಮಾಡ್ತಾರೆ 3 ಜನನು. ಸೊ 3 ಜನನು ತಿರುಗ್ಬಿಟ್ಟು ಇನ್ನೊಂದು ವಿಕೆಟ್ ಕಡೆ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. However, there wasn't any point as the match was over. ಅವ್ರು ಇದೆಲ್ಲ ಮಾಡ್ತಿರೋದು ಏನು ಪಾಯಿಂಟ್ ಇರಲಿಲ್ಲ, ಬಿಕಾಸ್ ಮ್ಯಾಚ್ ಆಗ್ಲೇ ಮುಗ್ದೋಗಿತ್ತು. ಸೊ ಇಲ್ಲಿ ಕೇಳಿರುವಂತಹ ಕ್ವೆಶ್ಚನ್ ಮಕ್ಕಳೇ ಈ ಭಾಗದಿಂದ, ದಿ ಅಪ್ರೋಚ್ ಆಫ್ ದ ಸೆಕ್ಸ್ಟನ್, ದ ಪೋಸ್ಟ್ಮನ್, ದ ಬ್ಲಾಕ್ ಸ್ಮಿತ್ ಅಂಡ್ ದ ಬೇಕರ್ ಟು ದ ಗೇಮ್ ಇಸ್ ಟಿಪಿಕಲ್ ಆಫ್ ದ ಪ್ರೊಫೆಷನ್. ಎಲಾಬ್ರೇಟ್ ದಿಸ್. ನಾನು ಎಕ್ಸ್ಪ್ಲೇನ್ ಮಾಡುವಾಗ ಕೂಡ ಹೇಳ್ದೆ ಹೇಗೆ ಅವ್ರ ಪ್ರೊಫೆಷನ್ ನ ಅವರು ಗ್ರೌಂಡ್ ಮೇಲೆ ತಂದಿದ್ರು, ಫೀಲ್ಡ್ ಮೇಲೆ ತಂದಿದ್ರು. ಅವ್ರ ಕ್ಯಾರೆಕ್ಟರಿಸ್ಟಿಕ್ ಆಸ್ ಅ ಬೇಬಿ ಬೌಲರ್ ಅವರ ಬ್ಯಾಟ್ಸ್ಮನ್ ಹೇಗೆ ಅದನ್ನ ಡಿಪಿಕ್ಟ್ ಮಾಡ್ತು ಅವ್ರ ಪ್ರೊಫೆಷನ್ ಅಂತ ನಡೀರಿ ನೋಡೋಣ ಇವಾಗ. ಇದು 4 ಮಾರ್ಕ್ಗೆ ಜೂನ್ 2015 ಅಲ್ಲಿ ಕೇಳಿದ್ರು. ಇನ್ ದ ಸ್ಟೋರಿ ಅ ವಿಲೇಜ್ ಕ್ರಿಕೆಟ್ ಮ್ಯಾಚ್, ದಿ ಆಥರ್ A.G. MacDonald makes humorous comparisons of the influences of the batsman profession to their playing style. ಹೇಗೆ ಬ್ಯಾಟ್ಸ್ಮನ್ ಆಡ್ತಿದ್ರು, ಅವ್ರ ಪ್ರೊಫೆಷನ್ ಹೇಗೆ ಇನ್ಫ್ಲುಯೆನ್ಸ್ ಮಾಡ್ತು ಇದನ್ನ ಅಂತ ಅವರು ಸುಮಾರು ಇನ್ಫರೆನ್ಸಸ್ ಅಥವಾ ಕಂಪ್ಯಾರಿಸನ್ಸ್ ನ ಡ್ರಾ ಮಾಡಿದ್ದಾರೆ. ಇನ್ ದ ಬಿಗಿನಿಂಗ್ ಆಫ್ ದ ಸ್ಟೋರಿ, ದಿ ಆಥರ್ ಇನ್ಫಾರ್ಮ್ಸ್ ದ ರೀಡರ್ಸ್ ದಟ್ ದ ಸೆಕ್ಸ್ಟನ್ ವಾಸ್ an old man and the postman was a government official. Therefore, both these batsmen were very careful and would not take risks. Similarly, when the sexton hit the ball into Bones' midriff, the author says that the sexton had iron muscles because of all the digging he did at the church. So, ಹೇಗೆ ಅವ್ರ ಪ್ರೊಫೆಷನ್ ಇವರ ಒಂದು ಪರ್ಫಾರ್ಮೆನ್ಸ್ ಆನ್ ಫೀಲ್ಡ್ ಇಂಪ್ಯಾಕ್ಟ್ ಮಾಡ್ತು ಅಂತ ಇಲ್ಲಿ ಹೇಳಿದ್ದಾರೆ. ನಾನು ಎಕ್ಸ್ಪ್ಲೇನ್ ಮಾಡುವಾಗ ಕೂಡ ಇದನ್ನ ಹೇಳಿದ್ದೆ. ದ ಬ್ಲಾಕ್ ಸ್ಮಿತ್ ಕೇಮ್ ಟು ದ ಫೀಲ್ಡ್ ಲಿಂಪಿಂಗ್. ಅವ್ನು ಹೇಗೆ ಒಂದು ಲಿಂಪಿಂಗ್ ಏಟಾಗಿತ್ತು ಅವನಿಗೆ ಫೀಲ್ಡ್ ಮೇಲೆ ಬಂದಾಗ. His strength because of working with metal is shown with how high he hit the ball. First ball alle hege avun mel hoditanalla ball na ade torsate avna strength. Also he ran in spite of his sprain when he thought his team could win. This might be a reference to his dedication. The baker who came to support the blacksmith remained with him till the end, even amidst all the chaos. Using these references, the author probably wanted to convey that the local village people were hardworking and dedicated. So, ಹೇಗೆ ಬ್ಯಾಟಿಂಗ್ ಟೀಮ್ ಅಲ್ಲಿ ಬರೀ ವಿಲೇಜ್ ವಿಲೇಜ್ ಪೀಪಲ್ ಇದ್ರು, ಅವ್ರು ಹೇಗೆ ಡೆಡಿಕೇಟೆಡ್ ಆಗಿದ್ರು, ಹಾರ್ಡ್ ವರ್ಕಿಂಗ್ ಆಗಿದ್ರು ಅಂತ ಕಮ್ಯುನಿಕೇಟ್ ಮಾಡೋದಕ್ಕೇನೆ ಇದನ್ನ ತೋರಿಸಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಅಂಡ್ ಅದನ್ನ ಕೂಡ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಇದಿಷ್ಟು ಬರೆದ್ರೆ ನಿಮಗೆ 4 ಮಾರ್ಕು ಖಂಡಿತ ಸಿಗತ್ತೆ ಮಕ್ಕಳೇ. ಸೊ ನೀವು ಇದರಲ್ಲಿ ಬ್ಯಾಟ್ಸ್ಮನ್ ಹೇಗೆ ಫೀಲ್ಡ್ ಮೇಲೆ ಆಡ್ತಿದ್ರು ಅದನ್ನ ಅವರು ಒಂದು ಪ್ರೊಫೆಷನ್ಗೆ ಟೈ ಅಪ್ ಮಾಡಿ ಆನ್ಸರ್ ಬರಿಬೇಕು. ಓಕೆ, ಇವಾಗ ಮುಂದೆ ನೋಡೋಣ. Explain the blunders committed by the 3 batsmen in their excitement to score the run of victory. So answer ಏನು, 3 ಜನನು 1 ವಿಕೆಟ್ ಕಡೆ ಹೋಗ್ತಾರೆ ಅಂಡ್ ರಿಯಲೈಸ್ ಮಾಡ್ಬಿಟ್ಟು ತಿರ್ಗಾ ವಾಪಸ್ ಹೋಗ್ತಾರೆ. ಸೊ ಇದೇ ಆನ್ಸರು. ಬಟ್ 4 ಮಾರ್ಕ್ ನೀವು 1 ಲೈನ್ ಅಲ್ಲಿ ಬರ್ತಾರೆ ಸಾಕಿಲ್ಲ. ಸೊ ಮೊದಲನೇದಾಗಿ ಯಾವ ಲೆಸನ್ ಯಾರು ಬರ್ದಿದ್ರು? ಇನ್ ದ ಸ್ಟೋರಿ ಅ ವಿಲೇಜ್ ಕ್ರಿಕೆಟ್ ಮ್ಯಾಚ್, ದಿ ಆಥರ್ A.G. MacDonald uses humor to explain the blunders caused by the 3 batsmen. ಹ್ಯೂಮರ್ ನ ಯೂಸ್ ಮಾಡ್ಕೊಂಡು ದ ಬ್ಲಂಡರ್ಸ್ ನ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಾನೆ. ದ ಮ್ಯಾಚ್ ವಾಸ್ ಅಟ್ ಅ ಕ್ರಿಟಿಕಲ್ ಪಾಯಿಂಟ್ ವಿತ್ ಲೆವೆಲ್ ಸ್ಕೋರ್ಸ್ ಅಂಡ್ 1 wicket to go. The blacksmith who had come to bat had sprained leg and walked leaning on the baker. The baker had come to run in place of the blacksmith. The blacksmith hit the ball high and in excitement to score forgot his leg and ran along with the baker to the other wicket. ನಾ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ, ಅವ್ನು ಹೆಂಗೆ ಬೇಕರ್ ಜೊತೆ ಓಡಕ್ ಸ್ಟಾರ್ಟ್ ಮಾಡ್ದ. The postman at the other end also ran towards the opposite end. Unfortunately, all 3 of them collided and they ran looking up at the ball and collided in the middle of the pitch and fell down. ಆಯ್ತಾ? ಕನ್ಫ್ಯೂಸ್ಡ್ ಆಸ್ ದೇ ವೇರ್, ದೇ ಗಾಟ್ ಅಪ್. ಅವ್ರಿಗೇನ್ ಅನ್ಸುತ್ತೆ ನಾ ಇನ್ನ ಔಟ್ ಆಗಿಲ್ಲ, ಅವ್ರಿಗೆ ಗೊತ್ತಿರಲ್ಲ ಅವ್ರು ಹಿಡಿದಿರೋದು ಬಾಲ್. ಸೊ ಎಲ್ಲ ಎದ್ಬಿಟ್ಟು ಏನ್ ಮಾಡಿದ್ರು, ಕನ್ಫ್ಯೂಸ್ ಆಸ್ ದೇ ವೇರ್, ದೇ ಗಾಟ್ ಅಪ್ ಅಂಡ್ ಟ್ರೈ ಟು ರನ್ ಟು ದಿ ಅದರ್ ಎಂಡ್ ಓನ್ಲಿ ಟು ರಿಯಲೈಸ್ ಹಾಫ್ ವೇ ದಟ್ ದೇ ಆಲ್ of them were running in the same direction.
they tried to change course only to realize once again that all three of them had changed to the same direction. Their attempts, however, were futile and the ball had been caught. ಸೊ ಇದನ್ನೆಲ್ಲ ಮಾಡಿದ್ರು. ನಾನು ಫುಲ್ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದೆ, ಹೆಂಗೆ ಬ್ಲ್ಯಾಕ್ ಸ್ಮಿತ್ ಬಂದ, ಅವ್ನಿಗೆ ಏಟ್ ಬಿದ್ದಿತ್ತು, ಹೇಗೆ ಬೇಕಾ ಸಪೋರ್ಟ್ ತಗೊಂಡ, ಫಸ್ಟ್ ಬಾಲಲ್ಲೇ ಮೇಲೆ ಹೊಡೆದ ಬಾಲು, ಓಡಕ್ ಸ್ಟಾರ್ಟ್ ಮಾಡಿದ್ರು, ಅವ್ನು ಮರ್ತೋಗ್ತಾನೆ, ಕಾಲ್ ಸ್ಪ್ರೇನ್ ಆಗಿತ್ತು ಅಂತ ಜೊತೆಗೆ ಓಡ್ತಾನೆ, ಹೇಗೆ 3 ಜನನು ಕೊಲೈಡ್ ಆಗ್ತಾರೆ, ಬೀಳ್ತಾರೆ, ಔಟ್ ಆಗಿದ್ದಾರೆ ಅಂತ ಗೊತ್ತಾಗ್ತಾರೆ, ಎದ್ಬಿಟ್ಟು ಒಂದೇ ಡೈರೆಕ್ಷನ್ ಅಲ್ಲಿ ಓಡ್ತಾರೆ, ಆಮೇಲೆ ರಿಯಲೈಸ್ ಮಾಡ್ಬಿಟ್ಟು ತಿರ್ಗಾ ಇನ್ನೊಂದು ಡೈರೆಕ್ಷನ್ಗೆ ಓಡ್ತಾರೆ ಅಂತ. ಬಟ್ ಏನು ಯೂಸ್ ಇಲ್ಲ, ಬಿಕಾಸ್ ಅವ್ರಾಗ್ಲೇ ಔಟ್ ಆಗೋಗಿದ್ರು. ಅದಷ್ಟನ್ನು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಖಂಡಿತ ಸಿಗತ್ತೆ. ಜೂನ್ 2020 ಕೇಳಿದ್ರು ಇದನ್ನ. ದ ಟೀಮ್ ಸೆಲೆಬ್ರೇಟೆಡ್ ಇನ್ ದ ಪಬ್ ದ 3 horseshoes. Mr. Harcourt gives a drunken Italian speech and falls asleep in the corner. ಮಿಸ್ಟರ್ ಹಾಕಾಟ್ ಅವ್ರು ಏನಿದ್ರು, ಅವರು ಕುಡಿದ್ಬಿಟ್ಟಿದ್ರು. ಸೊ ಒಂದು ಡ್ರಂಕನ್ ಇಟಾಲಿಯನ್ ಸ್ಪೀಚ್ ನ ಕೊಟ್ಬಿಟ್ಟು ಕಾರ್ನರ್ ಅಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾರೆ. Donald goes back to his home at Royal Avenue at 1 a.m. not having learned anything much about the English people through the national game. ಸೊ ಅವ್ನು ವಾಪಸ್ ಮನೆಗೆ ಹೋಗ್ತಾನೆ. ಅವ್ನಿಗೆ ಯಾವುದೇ ರೀತಿಯಾದ ಒಂದು ಅವೇರ್ನೆಸ್ ಇರಲ್ಲ, ಯಾವುದೇ ರೀತಿಯಾದ ಒಂದು ನಾಲೆಡ್ಜ್ ಗೇನ್ ಮಾಡಿರಲ್ಲ ಅಬೌಟ್ ಇಂಗ್ಲಿಷ್ ಪೀಪಲ್ ಥ್ರೂ ದೇರ್ ನ್ಯಾಷನಲ್ ಗೇಮ್. ಆಯ್ತಾ? ಸೊ ಮಕ್ಕಳೇ, ಇದರ ಜೊತೆಗೆ ನಾವು ನಡೀರಿ ಇವಾಗ ಮೆಟಫರ್ಸ್ ಮತ್ತೆ ಸಿಂಬಾಲಿಕ್ ಲ್ಯಾಂಗ್ವೇಜ್ ನ ಡಿಸ್ಕಸ್ ಮಾಡೋಣ. ಯಾಕೆ ಇಂಪಾರ್ಟೆಂಟ್ ಇದು? ಆಯ್ತಾ? ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಪರ್ಟಿಕ್ಯುಲರ್ ಭಾಗಗಳಿಂದ ನಿಮ್ಗೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶನ್ಸ್ ಕೂಡ ಕೇಳಿದ್ದಾರೆ ಅಂಡ್ ಸುಮಾರು ಕ್ವೆಶನ್ಸ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾನು ಕಷ್ಟವಾದ ಸೆಂಟೆನ್ಸ್ ಏನಿದೆ, ಸಿಂಬಾಲಿಕ್ ಲ್ಯಾಂಗ್ವೇಜ್ ಏನ್ ಯೂಸ್ ಮಾಡಿದ್ದಾರೆ ಅದನ್ನ ನಾನು ತೆಗೆದ್ಬಿಟ್ಟು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ, ದ thunderbolt stuck him in the midriff like a red hot cannonball upon a Spanish galleon ಅಂತ ಹೇಳಿದ್ದಾರೆ. Sound of a drumstick upon an insufficiently stretched drum ಅಂತ. ಸೊ ಇದು ಏನಾಗುತ್ತೆ, ಅವನಿಗೆ ಬಾಲ್ ಹೊಡೆಯುತ್ತಲ್ಲ ಬೂನ್ಗೆ, ಆವಾಗ ಏನಾಗತ್ತೆ, ಅವನ್ ಹೆಂಗ್ ರೆಸ್ಪಾಂಡ್ ಮಾಡ್ತಾನೆ ಅಂತ ಇದಿರೋದು. A thunderbolt stuck him in the midriff like a red hot cannonball. ಅಂದ್ರೆ ಇಲ್ಲಿ ನೋಡ್ತಿದ್ದೀರಲ್ಲ ಈ ಪಿಕ್ಚರ್ ಅಲ್ಲಿ ಕ್ಯಾನನ್ ಬಾಲ್ ಹಾಕ್ತಾ ಇದಾರೆ, ಅದು ಎಷ್ಟು ಹೆವಿ ಇರುತ್ತೆ, ಎಷ್ಟು ಹಾಟ್ ಆಗಿರುತ್ತೆ, ಅದು ಹೊಟ್ಟೆಗೆ ಹೊಡೆದ್ರೆ ಎಷ್ಟು ಪೇನ್ ಆಗುತ್ತೆ ಜ್ಞಾಪಕ ಇಟ್ಕೊಳ್ಳಿ. ಅದೊಂದು ಸಿಮಿಲಿನ ಯೂಸ್ ಮಾಡ್ಕೊಂಡು ಇದನ್ನ ಹೇಳ್ತಾ ಇದಾರೆ. ಅವನ್ ಪೇನ್ ನ ಡಿಪಿಕ್ಟ್ ಮಾಡೋದಕ್ಕೆ ಈ ಒಂದು ಸಿಮಿಲಿನ ಯೂಸ್ ಮಾಡ್ಕೊಂಡಿದ್ದಾರೆ. ಆಯ್ತಾ? ಸೌಂಡ್ ಆಫ್ ಅ ಡ್ರಮ್ ಸ್ಟಿಕ್ ಅಪಾನ್ ಅನ್ ಇನ್ಸಫಿಷಿಯಂಟ್ಲಿ ಸ್ಟ್ರೆಚ್ ಡ್ರಮ್. ಆ ಬಾಲ್ ಆನ್ ಹೊಟ್ಟೆಗೆ ಹೊಡೆದಾಗ, ಮಿಡ್ ರಿಫ್ಗೆ ಹೊಡೆದಾಗ ಆ ಒಂದು ಡ್ರಮ್ ಸ್ಟಿಕ್ಕಿನ ಸೌಂಡ್ ಬಂತು. ಹೇಗೆ? ಆನ್ ಅನ್ ಇನ್ಸಫಿಷಿಯಂಟ್ಲಿ ಸ್ಟ್ರೆಚ್ ಡ್ರಮ್. ಆಯ್ತಾ? ಇದೊಂದು ಮೆಟಫರು. ಅದ್ ಏನ್ ಹೇಳಕ್ ಟ್ರೈ ಮಾಡ್ತಾ ಇದಾರೆ, ಹೊಡೆದಾಗ ಒಂದು ಸೌಂಡ್ ಬಂತು, ಒಂದು ಹೇಗೆ ಒಂದು ಡ್ರಮ್ ಸ್ಟಿಕ್ ಒಂದು ಡ್ರಮ್ ನ ಹೊಡೆದಾಗ ಸೌಂಡ್ ಬರುತ್ತೋ ಹಾಗೆ. ಬಟ್ ಇಲ್ಲಿ ಮೋಸ್ಟ್ಲಿ ಅವನಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಫ್ಲೆಶ್ ಇತ್ತು ಅಂತ ಕೂಡ ಅನ್ಸ್ಬೋದು, ಆದ್ರೆ ಸೌಂಡ್ ಇನ್ಸಫಿಷಿಯಂಟ್ಲಿ ಕೂಡ ಇತ್ತು ಅಂತ ಹೇಳ್ತಾ ಇದಾರೆ. ಸೊ ಇದು ಒಂದು ಮೆಟಫರ್. ಸೊ ಈ ಹೆಂಗೆ ಆ ಬಾಲ್ ಹೋಗಿ ಬೋನ್ ಮಿಡ್ ರಿಫ್ ಹೊಡಿತು, ಅವ್ನ್ಗೆ ಹೆಂಗೆ ಅದ್ ನೋವ್ತು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಈ ಪರ್ಟಿಕ್ಯುಲರ್ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲಿ. ಆಯ್ತಾ ಮಕ್ಳೇ? Up and up it went, then at the top it seemed to hang motionless in the air, poised like a hawk, fighting as it were a heroic but forlorn battle against the chief invention of Sir Isaac Newton. ಇದೊಂದು ಮೆಟಫರ್. ಇವಾಗ ಅವರು ಬಾಲ್ ನ ಹೊಡೆದ್ರಲ್ಲ, ಆ ಬಾಲ್ ಮೇಲ್ ಹೋಯ್ತು ಅಂಡ್ ಈ ಫೀಲ್ಡರ್ಸ್ ಎಲ್ಲ ಬಂದ್ಬಿಟ್ಟು ಅದನ್ನ ಹಿಡಿಯಕ್ ಟ್ರೈ ಮಾಡ್ತಾರಲ್ವಾ, ಆ ಪಾಯಿಂಟ್ ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ. ಆ ಬಾಲ್ ಹೆಂಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ. ಅಪ್ ಅಂಡ್ ಅಪ್ ಇಟ್ ಮೆಂಟ್ ಅಂದ್ರೆ ಮೇಲೆ ಮೇಲೆ ಹೋಗ್ತಿತ್ತು. ಅಂಡ್ ಅಟ್ ದಿ ಟಾಪ್ ಇಟ್ ಸೀಮ್ ಟು ಹ್ಯಾಂಗ್ ಮೋಷನ್ಲೆಸ್ ಇನ್ ದ ಏರ್. ಅದೆಷ್ಟು ಮೇಲ್ ಹೋಯ್ತು ಅಂದ್ರೆ ಇಟ್ ಸೀಮ್ಡ್ ಆಸ್ ಇಫ್ ಇಟ್ ವಾಸ್ ಮೋಷನ್ಲೆಸ್, ಇನ್ ಮೂವ್ ಆಗ್ತಿಲ್ದಿರೋ ಹಾಗೆ ಕಾಣ್ತಿತ್ತು. ಪಾಯ್ಸ್ ಲೈಕ್ ಅ ಹಾಕ್. ಹೇಗೆ ಹಾಕ್ ಒಂದು ಮೂವ್ ಆಗೋ ಒಂದು ಪಾಯ್ಸ್ ಇದಿರುತ್ತೆ, ಆಯ್ತಾ? ಸೊ ಅದ್ರ ತರ ಕಾಣ್ತಿತ್ತು. Fighting as it were a heroic but forlorn battle against the chief invention of Sir Isaac Newton. So ಹೇಗೆ ಆ ಒಂದು ಗ್ರಾವಿಟಿ ಅಗೇನ್ಸ್ಟ್ ಹೋಗ್ತಿತ್ತು. ಗ್ರಾವಿಟಿ ಇನ್ವೆನ್ಷನ್ ಮಾಡಿದ್ದು ಐಸಾಕ್ ನ್ಯೂಟನ್ ಅಲ್ವಾ? ಸೊ ಅದರ ಅಗೇನ್ಸ್ಟ್ ಹೋಗ್ತಿರೋಂಗೆ ಇದು ಕಾಣ್ತಿತ್ತು. ಅದು ಒಂದು ಮೆಟಫರ್. ಆಯ್ತಾ? ಬಾಲ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಥ್ರೂ ದಿಸ್. ಸೊ ಇಲ್ಲಿ ಸರ್ ಐಸಾಕ್ ನ್ಯೂಟನ್ ಅವರ ಇನ್ವೆನ್ಷನ್ ಇದೆ, ಹಾಕ್ ಇದೆ, ಜ್ಞಾಪಕ ಇಟ್ಕೊಳ್ಳಿ. ಇದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಕೂಡ ಈಸಿ ಆಗುತ್ತೆ.
ಲೈಕ್ ಅ ಪೇರ್ ಆಫ್ ಹೈ ಸ್ಟೆಪಿಂಗ್ ಹ್ಯಾಕ್ನೀಸ್. ಸೊ ಇವಾಗ ಬಾಲ್ ನ ಹೊಡೆದಿದ ತಕ್ಷಣ ಈ ಬ್ಲಾಕ್ ಸ್ಮಿತ್ ಅವ್ರು ಮರ್ತೋಗ್ತಾರೆ ಅವನಿಗೆ ಸ್ಪ್ರೇನ್ ಆಗಿತ್ತು ಅಂತ. ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾರ ಜೊತೆ? ಬೇಕರ್ ಜೊತೆಗೆ. ಓಡೋವಾಗ ಈ ಲೆಗ್ಗೆ ಎರಡು ಹಾರ್ಸಸ್, ಇವಾಗ ನೀವು ದಾರಿಲಿ ಕೂಡ ನೋಡಿರ್ತೀರಲ್ಲ, ಇವಾಗ ಹಾರ್ಸ್ ಹೋಗ್ತಿದ್ರೆ ಎರಡನ್ನ ಕಟ್ಟಿದ್ರೆ ಜೊತೆಗೆ ಅದೆರಡು ಜೊತೆಗೆ ಹೋಗ್ತಿರುತ್ತೆ. ಆ ತರ ಇವರಿಬ್ರು ಕೂಡ ಹೋಗ್ತಿತ್ತು. ಅದೇ ಕಂಪ್ಯಾರಿಸನ್ ಇದು ಹೈ ಸ್ಟೆಪ್ಪಿಂಗ್ ಹ್ಯಾಕ್ನೀಸ್. ಆಯ್ತಾ? ಸೊ ಇದು ಅದರ ಒಂದು ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಕಮ್ಯುನಿಕೇಟ್ ಮಾಡಿರೋದು. ನೆಕ್ಸ್ಟ್ ಒನ್ ನೋಡೋಣ. Napoleon laid it down that it was impossible to have too many men upon a battlefield, and he used everything in his power to call up every available man for the battle. ಇಲ್ಲಿ ನೆಪೋಲಿಯನ್ ಅಂತ ಒಬ್ರು ರೂಲರ್ ಇದಾರೆ ಮಕ್ಳೇ. ಅವರು ಎಂಪರರ್ ಆಗಿ ಸುಮಾರು ಜನನ್ ಕರೆದ್ರು. ಯಾರ್ಯಾರು ಬರ್ತಿರೋ ಬನ್ನಿ ಬ್ಯಾಟಲ್ ಗ್ರೌಂಡ್ಗೆ, ಜಗಳ ಆಡಿ ಬನ್ನಿ ಅಂತ ಕರೆದ್ರು. ಅದನ್ನೇ ಮಿಸ್ಟರ್ ಹಾಡ್ಜ್ ಏನಿದ್ರು, ದ ಕ್ಯಾಪ್ಟನ್ ಹಾಡ್ಜು, ಇದನ್ನ ಒಪೋಸ್ ಮಾಡ್ತಿದ್ರು. ಅವ್ರ ಪ್ರಕಾರ ಆದಷ್ಟು ಜನ ಬಂದ್ರೆ ಗೇಮ್ ಹಾಳಾಗ್ಬಿಡತ್ತೆ. ಅರ್ಥ ಆಯ್ತಾ? ಸೊ ಅದನ್ನೇ ಇಲ್ಲಿ ಡಿಪಿಕ್ಟ್ ಕೂಡ ಮಾಡ್ತಿರೋದು ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ಅಲ್ಲಿ. ಸೊ ನೆಪೋಲಿಯನ್ ಬಂದ್ರೆ ಇದನ್ನ ಇದ್ ಮಾಡಿ. ಅಂಡ್ ಈ ಸಿಚುಯೇಷನ್ ಅಲ್ಲಿ ಕೂಡ ಅವ್ರು ಹೇಳ್ತಾರೆ, ಕ್ಯಾಪ್ಟನ್ ಹಾಡ್ಜ್ ಆಕ್ಚುಲಿ ಹೇಳ್ತಾರೆ ಹೋಗ್ಬೇಡ ಸಾಕು, ತುಂಬಾ ಜನ ಇದ್ದಾರೆ ಅಂತ. ಜನಗಳು ಕೇಳಲ್ಲ, ಬಿಕಾಸ್ ಈ ತರ ಆಗ್ಬಿಡತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಆಯ್ತಾ? ಸೊ ಅದು ಇಲ್ಲಿ ಈ ಸಿಂಬಾಲಿಕ್ ಲ್ಯಾಂಗ್ವೇಜ್ ಇನ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. The learned men was thus neatly sandwiched between Tweedledum and Tweedledee, and the sandwich was instantly converted into a ragu. ಹೇಗೆ ಬೂನ್ಗೆ ಆ ಏಟ್ ಬಿದ್ದಾಗ ಹಿಂದೆ ಹೋಗ್ಬಿಟ್ಟು ಪ್ರೊಫೆಸರ್ ಟೋನ ತುಳಿತಾನೆ, ಹಾಗೆ ಹೇಗೆ ವಿಕೆಟ್ ಕೀಪರ್ ಬಂದ್ಬಿಟ್ಟು ಹಿಂದ್ಗಡೆಯಿಂದ ಬರ್ತಾನೆ ಅಂಡ್ ಕೊಲೈಡ್ ಆಗ್ತಾರೆ. 3 ಜನ ಒಂದು ಸ್ಯಾಂಡ್ವಿಚ್ ತರ ಇರ್ತಾರೆ. ಬಟ್ ಆಮೇಲೆ ಎಲ್ಲ ಜನಗಳು ಬಂದು ಎಲ್ಲ ಆಗಿ ಇದಾಗ್ಬಿಡತ್ತೆ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ, ಹೇಗೆ ಅವ್ರು 3 ಜನ ಒಂದು ಸ್ಯಾಂಡ್ವಿಚ್ ಆಗಿದ್ರು, ಬಟ್ ಜನಗಳು ಬರ್ತಾ ಇದ್ದಂಗೆ ಆ ಬಾಲ್ ಅನ್ನು ಹಿಡಿಯಕ್ ಟ್ರೈ ಮಾಡ್ತಿದ್ದಂಗೆನೆ ಅದೊಂದು ರಘು ಆಗೋಯ್ತು. ಅಂದ್ರೆ ಇಲ್ಲಿ ಒಂದು ಸ್ಟ್ಯೂ ಇದೆ ಅಲ್ಲ ನೋಡಿ, ಎಲ್ಲ ಕನ್ಫ್ಯೂಷನ್ ಅಲ್ಲಿ ಇರಂಗಿದೆ. ಇದಲ್ಲಿ ಅಷ್ಟು ವೆಜಿಟೇಬಲ್ಸ್ ಇದೆ, ಮೀಟ್ ಇದೆ, ಅದೇ ತರ ಆ ಸಿಚುಯೇಷನ್ ಕೂಡ ಆಗ್ಬಿಡ್ತು ಅಂತ ಹೇಳ್ತಾ ಇದಾರೆ. ಅಂಡ್ ಇದೊಂದು ಡಮ್ ಡಿಸಿಷನ್ ಅಂತ ಕೂಡ ಹೇಳ್ತಾ ಇದಾರೆ. ಎಲ್ಲಾರು ಅವ್ರವ್ರ ಜಾಗದಲ್ಲೇ ಇದ್ರೆ ಹೇಗೆ ಮಿಸ್ಟರ್ ಹಾಜ್, ಕ್ಯಾಪ್ಟನ್ ಹಾಜ್ ಹೇಳ್ತಿರಂಗೆ ಕೇಳಿರ್ತಿದ್ರೆ ಇದು ಆಗ್ತಿರ್ಲಿಲ್ಲ. ಬಟ್ ಆದ್ರೆ ಎಲ್ಲಾರ್ಗೂ ಬಂದು ಬಾಲ್ ಹಿಡಿಬೇಕಾಗಿತ್ತು. ಇದು ಈ ಸಿಚುಯೇಷನ್ ಆಯ್ತು ಕನ್ಫ್ಯೂಷನ್ ಇಂದ ಅಂತ ಹೇಳ್ತಿದ್ದಾರೆ. ದೇ ಲುಕ್ ಲೈಕ್ ಪಿಕ್ಚರ್ಸ್ ಆಫ್ ರಷ್ಯನ್ ಟ್ರಾಯ್ಕಾ. ಅಂದ್ರೆ ಇವಾಗ ಏನಾಯ್ತು, ಈ ಬ್ಯಾಟ್ಸ್ಮನ್ ಇದ್ರಲ್ಲ ಅವ್ರು ಬಿದ್ರು, ಜೊತೆಗೆದ್ದಿ ಜೊತೆಗೆ ಓಡ್ತಿದ್ರು. ಆಯ್ತಾ? ಅಂಡ್ 1 ಪಾಯಿಂಟ್ ಅಲ್ಲಿ ರಿಯಲೈಸ್ ಆಗತ್ತೆ ಅವರೆಲ್ಲ ಒಂದೇ ಡೈರೆಕ್ಷನ್ ಅಲ್ಲಿ ಓಡ್ತಿದ್ದಾರೆ ಅಂತ. ಇನ್ನೊಂದು ಡೈರೆಕ್ಷನ್ಗೆ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ರಷ್ಯನ್ ಟ್ರಾಯ್ಕಾ ಅಂದ್ರೆ ಏನ್ ಮಕ್ಳೇ, ಈ ಕ್ಯಾರೇಜಸ್ ಇರುತ್ತೆ, ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಹಾರ್ಸ್ ಏನಿದೆ ಸ್ವಲ್ಪ ಮುಂದೆ ಓಡ್ತಿರುತ್ತೆ ಅಂಡ್ ಇನ್ನೆರಡು ಸ್ವಲ್ಪ ಹಿಂದೆ ಓಡ್ತಿರುತ್ತೆ. ಈ ಪರ್ಟಿಕ್ಯುಲರ್ ಇನ್ಫರೆನ್ಸ್ ಅಲ್ಲಿ ಅವ್ರು ಬ್ಲಾಕ್ ಸ್ಮಿತ್ ಏನಿರ್ತಾರೆ ಅವ್ರು ಮುಂದೆ ಓಡ್ತಿರ್ತಾರೆ ಅಂಡ್ ಇನ್ನಿಬ್ರು ಹಿಂದೆ ಓಡ್ತಿರ್ತಾರೆ. ಸ್ವಲ್ಪ ಹ್ಯೂಮರ್ ಕ್ರಿಯೇಟ್ ಮಾಡೋದಕ್ಕೆ ಇದನ್ನ ಹೇಳಿದ್ದಾರೆ. ಅಂಡ್ ಇದು ಒಂದು ಕೂಡ ಸಿಂಬಾಲಿಕ್ ಲ್ಯಾಂಗ್ವೇಜ್. ಸೊ ಇದೇನಿದೆ ನಿಮ್ಮ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶನ್ಸ್ ಅಲ್ಲಿ ಕೂಡ ಬರ್ಬೋದು. ಸೊ ನೀವು ಲ್ಯಾಂಗ್ವೇಜ್ ನೋಡಿ ಅಯ್ಯೋ ಎಷ್ಟು ಕಷ್ಟ ಇದೆ ಅನ್ಕೊಂಡ್ರಲ್ಲ, ಅದನ್ನ ಎಷ್ಟು ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದೀನಿ. ಸೊ ಇದರ ಜೊತೆಗೆ ಮಕ್ಕಳೇ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಎಕ್ಸ್ಪ್ಲನೇಷನ್ ಅಥವಾ ನಮ್ಮ 1 ಶಾಟ್ ಅಂತ ನಾವು ಹೇಳ್ಬೋದು, PYQs ಹೇಗೆ ಸಾಲ್ವ್ ಮಾಡ್ಬೇಕು, ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಸಾಲ್ವ್ ಮಾಡಿದೀವಿ, ಮತ್ತೆ ಮೆಟಫರ್ ಸಿಂಬಾಲಿಕ್ ಲ್ಯಾಂಗ್ವೇಜ್ ನ ಕೂಡ ಡಿಸ್ಕಸ್ ಮಾಡಿದೀವಿ. ಸೊ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅದರ ಮುಂಚೆಗೆ ಈ ಪರ್ಟಿಕ್ಯುಲರ್ ವಿಡಿಯೋ ಜೊತೆ ಒಂದು ಡಾಕ್ಯುಮೆಂಟ್ ಅಟ್ಯಾಚ್ ಆಗಿದೆ. ಈ ಲೆಸನ್ ಸಮ್ಮರಿ ಹಾಗೂ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನಾವು ಸಾಲ್ವ್ ಮಾಡಿ ಹಾಕಿದೀವಿ. ಖಂಡಿತ ಅದನ್ನ ನೋಡಿ. ಮತ್ತೆ ಮರಿದೆ ನಮ್ಮ ಪರೀಕ್ಷೆ ಚಾನೆಲ್ಗೆ ಹೋಗಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಕೋರ್ ಸಬ್ಜೆಕ್ಟ್ಸ್ ಕೂಡ ನಿಮ್ಗಲ್ಲಿ ಸಿಗತ್ತೆ, ಹಾಗೂ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್. ಸೊ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಬಟ್ ಅದರ ಮುಂಚೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಜಾಯಿನ್ ಆಗಿ ಮತ್ತೆ ಯಾವುದೇ ರೀತಿಯಾದ ಡೌಟ್ಸ್ ನ ಕೇಳಿ ನಾವು ಆನ್ಸರ್ ಮಾಡ್ತೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.